ಕೆಲವೇ ನಿಮಿಷಗಳಲ್ಲಿ ಈ ಬೃಹತ್ ಪ್ರತಿಭಟನೆ ಇಲ್ಲಿ ಆರಂಭಗೊಳ್ಳಿದ್ದು, ಅದರ ಮೊದಲು ಸ್ಲೋಗನ್ ಅನ್ನು ಜೋರಾಗಿ ಎಲ್ಲರೂ ನಿಲ್ಲಿಸಿ ನಿಲ್ಲಿಸಿ, ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಶಾಂತಿ ಸ್ಥಾಪನೆ ಆಗಲೇಬೇಕು, 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 ಶಾಂತಿ ಸ್ಥಾಪನೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವುದರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವುದರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲ ಜನರಿಗೆ ರಕ್ಷಣೆ ಬೇಕೇ ಬೇಕು, ಎಲ್ಲ ಜನರಿಗೆ ರಕ್ಷಣೆ ಬೇಕೇ ಬೇಕು, ಶಾಂತಿ ಕೊಡಿ, ಮತಭೇದ ಮರೆತು ಒಂದಾಗೋಣ, ಶಾಂತಿ ಹೋರಾಡೋಣ, ಭೇದ ಮರೆತು ಒಂದಾಗೋಣ, ನ್ಯಾಯಕ್ಕಾಗಿ ಹೋರಾಡೋಣ, ಕ್ರೈಸ್ತ ಜನರಿಗೆ ರಕ್ಷಣೆ ಒದಗಿಸಿರಿ, ರಕ್ಷಣೆ ಒದಗಿಸಿ. ಕ್ರಿಶ್ಚಿಯರ ಮೇಲಿನ ನಡೆಯುವ ದಾಳಿಗೆ ಧಿಕ್ಕಾರ, ಧಿಕ್ಕಾರ, ಕ್ರಿಶ್ಚಿಯನರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ, ಧಿಕ್ಕಾರ. ನಿಲ್ಲಿಸಿ ನಿಲ್ಲಿಸಿ, ಹಿಂಸಾಚಾರವನ್ನು ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ, ಹಿಂಸಾಚಾರ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ, ಹಿಂಸಾಚಾರ ನಿಲ್ಲಿಸಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವುದರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವುದರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಶಾಂತಿ ಸ್ಥಾಪನೆ ಆಗಲೇಬೇಕು, 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 ಶಾಂತಿ ಸ್ಥಾಪನೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ. ಎಲ್ಲ ಜನರ ರಕ್ಷಣೆಗೆ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಕ್ರೈಸ್ತರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ, 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 ಕ್ರೈಸ್ತರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ. ಶಾಂತಿ ಸ್ಥಾಪನೆ ಆಗಬೇಕು, ಶಾಂತಿ ಸ್ಥಾಪನೆ ಆಗಲೇಬೇಕು, ಶಾಂತಿ ಸ್ಥಾಪನೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವ ತನಕ ಹೋರಾಟ. ದಯಮಾಡಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ಎಲ್ಲ ನಮ್ಮ ಸಹೋದರರು ಮುಂದಗಡೆ ಹೋಗಿ ಸಹಕರಿಸಬೇಕಾಗಿ ವಿನಂತಿ. ದಯಮಾಡಿ ನಾವು ಬಂದದ್ದು ಪ್ರತಿಭಟನೆಗೆ, ಎಲ್ಲರೂ ಸ್ಟೇಜಿಯ ಹಿಂದುಗಡೆ ಯಾರು ನಿಲ್ಲುವುದು ಬೇಡ, ಎಲ್ಲರೂ ಮುಂದೆ ಹೋಗಿ ನಮ್ಮ ಬಲವನ್ನು ಇಲ್ಲಿ ಪ್ರದರ್ಶಿಸಬೇಕಾಗಿದೆ. ದಯಮಾಡಿ ಸಹಪಾಠಿಗಳೊಂದಿಗೆ ಎಲ್ಲರನ್ನು ಮುಂದೆ ಕಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏತಕ್ಕಾಗಿ ಹೋರಾಟ, ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಶಾಂತಿ ಸಿಗುವ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ. ಎಲ್ಲ ಜನರ ರಕ್ಷಣೆ ಬೇಕು, ರಕ್ಷಣೆ ಬೇಕು, ಎಲ್ಲ ಜನರಿಗೆ ರಕ್ಷಣೆ ಬೇಕು, ರಕ್ಷಣೆ ಬೇಕು, ರಕ್ಷಣೆ ಬೇಕು. ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ, ನಿಲ್ಲಿಸಿ, ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ, ನಿಲ್ಲಿಸಿ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲ ಜನರಿಗೆ ರಕ್ಷಣೆ ಬೇಕು, ರಕ್ಷಣೆ ಬೇಕು,
ರಕ್ಷಣೆ ಬೇಕು ಎಲ್ಲ ಜನರಿಗೆ ರಕ್ಷಣೆ ಬೇಕು ರಕ್ಷಣೆ ಬೇಕು ರಕ್ಷಣೆ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಕ್ಷಣೆ ಬೇಕು ರಕ್ಷಣೆ ಬೇಕು ಎಲ್ಲ ಜನರಿಗೆ ರಕ್ಷಣೆ ಬೇಕು ರಕ್ಷಣೆ ಬೇಕು ರಕ್ಷಣೆ ಬೇಕು ನಿಲ್ಲಿಸಿ ನಿಲ್ಲಿಸಿ ಹಿಂಸಾಚಾರವನ್ನು ನಿಲ್ಲಿಸಿ 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 ಹಿಂಸಾಚಾರ ನಿಲ್ಲಿಸಿ ಶಾಂತಿ ಸ್ಥಾಪನೆ ಆಗಲೇಬೇಕು 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 ಶಾಂತಿ ಸ್ಥಾಪನೆ ಆಗಲೇಬೇಕು 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 ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಕ್ರಿಸ್ತರ ಮೇಲೆ ಆಗುವ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಕ್ರೈಸ್ತರ ಮೇಲಿನ ಆಗುವ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲ ಜನರಿಗೆ ರಕ್ಷಣೆ ಬೇಕು ಶಾಂತಿಯು ಕೂಡಲೇ ಸ್ಥಾಪಿಸಬೇಕು ಎಲ್ಲ ಜನರಿಗೆ ರಕ್ಷಣೆ ಬೇಕು ಶಾಂತಿಯ ಕೂಡಲೇ ಸ್ಥಾಪಿಸಬೇಕು ಕ್ರೈಸ್ತ ಜನರ ರಕ್ಷಣೆ ಒದಗಿಸಿ ರಕ್ಷಣೆ ಒದಗಿಸಿ ರಕ್ಷಣೆ ಒದಗಿಸಿ ಕ್ರೈಸ್ತ ಜನರಿಗೆ ರಕ್ಷಣೆ ಒದಗಿಸಿ ರಕ್ಷಣೆ ಒದಗಿಸಿ ರಕ್ಷಣೆ ಒದಗಿಸಿರಿ ಕ್ರೈಸ್ತರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ ಧಿಕ್ಕಾರ ನಿಲ್ಲಿಸಿ ನಿಲ್ಲಿಸಿ ಹಿಂಸಾಚಾರವನ್ನು ನಿಲ್ಲಿಸಿ 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 ಹಿಂಸಾಚಾರವನ್ನು ನಿಲ್ಲಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲ ಜನರಿಗೆ ರಕ್ಷಣೆ ಬೇಕು ಬೇಕೇ ಬೇಕು ರಕ್ಷಣೆ ಬೇಕು ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಶಾಂತಿ ಸ್ಥಾಪನೆ ಆಗಲೇಬೇಕು 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 ಶಾಂತಿ ಸ್ಥಾಪನೆ ಆಗಲೇಬೇಕು 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 ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲ ಜನರಿಗೆ ರಕ್ಷಣೆ ಬೇಕು ರಕ್ಷಣೆ ಬೇಕು ರಕ್ಷಣೆ ಬೇಕು ನಿಲ್ಲಿಸಿ ನಿಲ್ಲಿಸಿ ಹಿಂಸಾಚಾರವನ್ನು ನಿಲ್ಲಿಸಿ 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 ಹಿಂಸಾಚಾರ ನಿಲ್ಲಿಸಿ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಂವಿಧಾನದಲ್ಲಿ ಇರುವಂತ ನಮ್ಮ ಹಕ್ಕನ್ನು ಭಾರತ ಸಂವಿಧಾನದಲ್ಲಿ ಇರುವಂತ ನಮ್ಮ ಹಕ್ಕನ್ನು ನೀಡಿರಿ ನ್ಯಾಯ ಸಿಗುವವರೆಗೆ ಹೋರಾಟ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲ ಜನರಿಗೆ ರಕ್ಷಣೆ ಬೇಕು ರಕ್ಷಣೆ ಬೇಕು ರಕ್ಷಣೆ ಬೇಕು ಎಲ್ಲ ಜನರಿಗೆ ರಕ್ಷಣೆ ಬೇಕು ರಕ್ಷಣೆ ಬೇಕು ರಕ್ಷಣೆ ಬೇಕು ಕ್ರೈಸ್ತ ಜನರಿಗೆ ರಕ್ಷಣೆ ವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ
ಸ್ಥಾಪಿಸಬೇಕು. ಎಲ್ಲ ಜನರಿಗೆ ರಕ್ಷಣೆ ಬೇಕು. ಶಾಂತಿಯ ಕೂಡಲೇ ಸ್ಥಾಪಿಸಬೇಕು. ನ್ಯಾಯ ಬೇಕು. ಪ್ರಿಯರೇ, ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳುತ್ವದಲ್ಲಿ ಇಂದು ಎಲ್ಲ ಸಮಣ ಮನಸ್ಕರು ಜಾತಿ ಭೇದಾಶದೊಳಗಿನ ಮಹಿಳೆಯರನ್ನು ರೈಲು ನಿಲ್ದಾಣದ ಬಳಿ ಹೋಗ್ತಿದ್ದಾಗ ಅವರ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಮತಾಂತರದ ಆರೋಪ ಹೊರಿಸಿ ಅವರನ್ನು ಬಂಧಿಸಿ ಮಾನಸಿಕವಾಗಿ ಹಿಂಸಿಸಿ ಅವರನ್ನು ಜೈಲಲ್ಲಿ ಇಟ್ಟು ಈಗ ಬಿಡುಗಡೆಯ ನಾಟಕವಾಡಿದ ಈ ಸಂಗತಿ ಎಲ್ಲರಿಗೂ ತಿಳಿದಿದೆ. ಮಾನವ ಹಕ್ಕುಗಳೇ ಉಲ್ಲಂಘನೆ ಮಾಡುವಂತ ಈ ಭಯಾನಕ ಕೃತ್ಯಗಳನ್ನು ನಾವು ಇಂದು ಈ ಬೃಹತ್ ಪ್ರತಿಭಟನೆಯಲ್ಲಿ ವಿರೋಧಿಸುತ್ತಿದ್ದೇವೆ. ಈಗ ಈ ಪ್ರತಿಭಟನೆಗೆ ಆಗಮಿಸಿದ ತಮ್ಮ ಎಲ್ಲರನ್ನು ಕಥೋಲಿಕ ಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಂತೋಷ್ ಡಿಸೋಜಾ ಅವರು ಸ್ವಾಗತಿಸಲಿರುವರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಾವು ಎಲ್ಲರೂ ಭಾರತೀಯ ಪ್ರಜೆಗಳು. ಸಂವಿಧಾನ ಪ್ರತಿಯೊಬ್ಬ ನಾಗರಿಕರಿಗೆ ಸಮಾನ ಹಕ್ಕನ್ನು ನೀಡಿದೆ. ಎಲ್ಲರಿಗೂ ನಮಸ್ಕಾರಗಳು. ಭಾರತ ದೇಶಾದ್ಯಂತ ಕ್ರೈಸ್ತ ಧರ್ಮಗುರುಗಳು, ಧರ್ಮ ಭಗಿನಿಯರು, ಕ್ರೈಸ್ತ ಸಮಾಜದವರು ಶಾಂತಿ ಪ್ರಿಯರಾಗಿದ್ದು ದೇಶ ಭಕ್ತಿಯನ್ನು ಹೊಂದಿರುವವರಾಗಿದ್ದಾರೆ. ಈ ದೇಶಕ್ಕಾಗಿ ವೈದ್ಯಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರಣಕರ್ತರಾದ ಜ್ಯೋತಿ ಶರ್ಮಾ ಮತ್ತೆ ಅವರ ಒಟ್ಟಿಗಿದ್ದ ಗುಂಡಗಳ ಮೇಲೆ ಕೇಸನ್ನು ಹಾಕಬೇಕು, ಅವರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸ್ತೇವೆ. ಅದಕ್ಕಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಪ್ರಾಸ್ತಾವಿಕ ಭಾಷಣವನ್ನು ಶ್ರೀಯುತ ರಾಲ್ಫಿ ಡಿಕೋಸ್ಟಾ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್, ಹಾಗೂ ಪ್ರತಿಭಟನಾ ಸಭೆಯನ್ನು ಮಾತನಾಡಲಿರುವ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಶ್ರೀ ರಾಯ್ ಕಸ್ಟೆಲಿನೋ, ಅಧ್ಯಕ್ಷರು ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟ ಮಂಗಳೂರು, ವಂದನೀಯ ಡೊಮಿನಿಕ್ ವಾಸ್ OCD, ಸಿಸ್ಟರ್ ಸೆವರಿನ್ ಮಿನೆಜಸ್ SAP, ಕಥೋಲಿಕ ಸಭಾದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಸ್ಟ್ಯಾನಿಲೋಬರ್ ಅವರು, ಕಥೋಲಿಕ ಸಭಾದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಡಿಸೋಜರ್ ಅವರು, ಇವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಆಧ್ಯಾತ್ಮಿಕ ನಿರ್ದೇಶಕರು, ಕೇಂದ್ರದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಸಹಭಾಗಿತ್ವ ವಹಿಸಿದ ಭಾರತೀಯ ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟ ಮಂಗಳೂರು, ಕೇಂದ್ರೀಯ ಮಹಿಳಾ ಸಂಘಟನೆ ICM ಇದರ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ, ಮಹಿಳಾ ಆಯೋಗ ಮಂಗಳೂರು ಧರ್ಮ ಪ್ರಾಂತ್ಯ ಹಾಗೂ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಎಲ್ಲ ಪದಾಧಿಕಾರಿಗಳಿಗೆ, ವಲಯ ಅಧ್ಯಕ್ಷರಿಗೆ, ವಲಯ ಆಧ್ಯಾತ್ಮಿಕ ನಿರ್ದೇಶಕರಿಗೆ, ಎಲ್ಲ ಆಧ್ಯಾತ್ಮಿಕ ನಿರ್ದೇಶಕರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಆಗಮಿಸಿದ ಎಲ್ಲ ಪತ್ರಿಕಾ, ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ಬಾಂಧವರಿಗೂ ಅತ್ಪೂರ್ವಕ ಸ್ವಾಗತವನ್ನು ಕೋರಿ ಸ್ವಾಗತದ ಮಾತುಗಳನ್ನು ಮುಗಿಸುತ್ತೇನೆ. ಭಾರತ್ ಮಾತಾ ಕಿ,
ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಈ ಪ್ರತಿಭಟನೆಗೆ ಆಗಮಿಸಿದ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಅಧ್ಯಕ್ಷರು ಕಥೋಲಿಕ ಸಭಾ ಮಂಗಳೂರು ರಿಜಿಸ್ಟರ್ಡ್ ಸಂತೋಷ್ ಡಿಸೋಜರ್ ಅವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಈಗ ಈ ಪ್ರತಿಭಟನೆಯವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಲಿದ್ದಾರೆ ಕಥೋಲಿಕ ಸಭಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹಾಗೂ ಕಥೋಲಿಕ ಸಭೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ರಾಲ್ಪಿಡಿ ಕೋಸ್ತರ್ ಅವರು. बोलो भारत माता के जय बोलो भारत माता के जय बोलो भारत माता के जय. ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಂದು ಸೋಮವಾರ, ವಾರದ ಮೊದಲ ದಿನವಾದರೂ ತಾವೆಲ್ಲರೂ ಈ ಬಿಸಿಲನ್ನು ಲೆಕ್ಕಿಸದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಕಥೋಲಿಕ ಸಭೆಯ ಅಧ್ಯಕ್ಷರಾದ ಸಂತೋಷ್ ಡಿಸೋಜಾ ಹಾಗೂ ಭಾರತೀಯ ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಮಹಿಳೆಯರನ್ನು ವಿಶೇಷ ಗೌರವದಿಂದ ಕಾಣುತ್ತೇವೆ. ನಮ್ಮ ದೇಶವನ್ನು ಭಾರತಾಂಬೆ, ನಮ್ಮ ಭೂಮಿಯನ್ನು ಭೂಮಿಯ ತಾಯಿಯೆಂದು, ಜಗನ್ಮಾತೆಯೆಂದು, ನದಿಗಳಿಗೆ ಮಾತೆಯರ ಹೆಸರಿನಿಂದ ನಾವು ಸಂಬೋಧಿಸುತ್ತೇವೆ. ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ತನ್ನ ಕುಟುಂಬ, ಮನೆ, ಮಠವನ್ನು ತೊರೆದು ಕಾನ್ವೆಂಟ್ಗಳಲ್ಲಿ ವಾಸಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸುವುದಲ್ಲದೆ ಬಡವರು ಹಾಗೂ ದೀನ ದಲಿತರ ಶ್ರೇಯಸ್ಸನ್ನೇ ಬಯಸಿ ಸದಾ ಸೇವೆಯನ್ನೇ ಮಾಡಲು ತಮ್ಮ ಜೀವನವನ್ನೇ ಮುಡಿಪಾಗಿಸಿರುವ ಧರ್ಮಗುರುಗಳು ಹಾಗೂ ಧಾರ್ಮಿಕ ಭಗಿನಿಯರ ಮೇಲೆ ವಿಶೇಷವಾಗಿ ತಾರೀಕು 25/7/2025 ಛತ್ತೀಸ್ಗಢ ರಾಜ್ಯದ ನಾರಾಯಣ್ಪುರ ಎಂಬ ಊರಿನಿಂದ ಬೇರೆ ರಾಜ್ಯಕ್ಕೆ 18 ವರ್ಷಕ್ಕೂ ಮೀರಿದ 3 ಯುವತಿಯರು ಹಾಗೂ ಅವರ ಸಹೋದರ ಸಮಾನನಾದ ಯುವಕನೊಂದಿಗೆ ಪ್ರಯಾಣಿಸುತ್ತಿರುವಾಗ ರೈಲ್ವೆ ನಿಲ್ದಾಣದ ಬಳಿ ಜ್ಯೋತಿ ಶರ್ಮಾ ಎಂಬ ಮಹಿಳೆಯು ತನ್ನ 24 ಮಂದಿ ಗೂಂಡಾಗಳಿಗೊಂದಿಗೆ ಸೇರಿಕೊಂಡು ತಾನು ಒಬ್ಬ ಮಹಿಳೆಯಾಗಿದ್ದುಕೊಂಡು ಧರ್ಮ ಭಗಿನಿಯರು ಹಾಗೂ ಶಿಕ್ಷಣಕ್ಕಾಗಿ ಹಾಗೂ ಕೆಲಸಕ್ಕಾಗಿ ತೆರಳುತ್ತಿರುವ ಮಹಿಳೆಯರ ಮೇಲೆ ಸ್ವತಃ ಎದುರು ನಿಂತು ಅವ್ಯಾಚ ಪದಗಳಿಂದ ಅವರನ್ನು ನಿಂದಿಸಿ ಗೂಂಡಾಗಿರಿಯನ್ನು ತೋರಿಸಿ ದೌರ್ಜನ್ಯಕ್ಕೊಳಪಡಿಸಿ ಪೊಲೀಸ್ ಇಲಾಖೆಯನ್ನು ಒತ್ತಾಯಪೂರ್ವಕವಾಗಿ ಮಾನವ ಕಳ್ಳ ಸಾಗಾಣಿಕೆ ಹಾಗೂ ಮತಾಂತರ ಕಾಯ್ದೆಯಡಿ NIAಗೆ ಒಪ್ಪಿಸಿ ಕೇಸು ದಾಖಲಿಸಿ ಜೈಲಿಗೆ ಅಟ್ಟಿರುವುದು ಅತಿ ಖಂಡನೀಯವಾಗಿರುತ್ತದೆ. ನಿರಪರಾಧಿಗಳಾದ ಈ ಧರ್ಮ ಭಗಿನಿಯರನ್ನು ತಲಾ 50,000 ಬಾಂಡ್ ಹಾಗೂ ಹೊರ ರಾಜ್ಯಗಳಿಗೆ ಹೋಗಬೇಕಾದರೂ ಇಲಾಖಾ ಕೋರ್ಟ್ ಅನುಮತಿಯನ್ನು ಪಡೆಯಬೇಕು. ಕೇಸು ಮುಗಿಯುವ ತನಕ ಅವರ ಪಾಸ್ಪೋರ್ಟ್ ಅನ್ನು ಕೋರ್ಟಿಗೆ ಒಪ್ಪಿಸಲು ಆದೇಶಿಸಿದೆ. ಭಾರತ ದೇಶದಲ್ಲಿ 2013ರಲ್ಲಿ ಕ್ರೈಸ್ತ ಧರ್ಮದವರ ಮೇಲೆ 103 ಕೇಸುಗಳಿದ್ದು 2014ರಿಂದ 2024ರವರೆಗೆ 4,316 ಕೇಸುಗಳನ್ನು ದಾಖಲಾಗಿರುತ್ತವೆ. ಭಾರತೀಯ ಸಂಯುಕ್ತ ಕ್ರೈಸ್ತ ವೇದಿಕೆಯ ಸಮೀಕ್ಷೆಯ ಪ್ರಕಾರ ಕಳೆದ ವರ್ಷ ಅಂದರೆ 2024ನೇ ವರ್ಷದಂದು
840 ಕೇಸುಗಳು ದಾಖಲಾಗಿದ್ದೇವೆ. ಉತ್ತರ ಭಾರತದಲ್ಲಿ ನಿರಪರಾಧಿಗಳಾದ ಧರ್ಮಗುರುಗಳು, ಧರ್ಮ ಭಗಿನಿಯರು ಹಾಗೂ ಕ್ರೈಸ್ತರ ಮೇಲೆ ದೌರ್ಜನ್ಯವು ಮಿತಿ ಮೀರುತ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 70 ಮಂದಿ ಪ್ರೊಟೆಸ್ಟೆಂಟ್ ಧರ್ಮಗುರುಗಳನ್ನು ನಾನ್ ಬೇಲೇಬಲ್ ವಾರಂಟ್ ಅಡಿಯಲ್ಲಿ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡುವಾಗ ಬಂಧಿಸಿ ನಿರಪರಾಧಿಗಳನ್ನು ಜೈಲಿಗೆ ಅಟ್ಟಲಾಗಿದೆ. ಮೊನ್ನೆ ನಡೆದ ಘಟನೆಯಲ್ಲಿ ಯುವತಿಯರೊಂದಿಗೆ ಅವರ ಹೆತ್ತವರ ಒಪ್ಪಿಗೆ ಪತ್ರವಿದ್ದರೂ ಕೆಲಸ ಹಾಗೂ ಶಿಕ್ಷಣದ ನಿಮಿತ್ತ ಆಗ್ರಾಕ್ಕೆ ಹೋಗುತ್ತಿದ್ದೆವು ಎಂಬ ಹೇಳಿಕೆಯನ್ನು ನೀಡಿದಾಗ ಅವರ ಹೇಳಿಕೆಯನ್ನು ಬದಲಾಯಿಸಿ ಎಷ್ಟೇ ಬಲವಂತಪಡಿಸಿದರೂ ನಾವು ಕೆಲಸಕ್ಕೆ ಹಾಗೂ ಶಿಕ್ಷಣ ಪಡೆಯಲು ಹೋಗುತ್ತೇವೆ ಎಂಬ ಆ ಯುವತಿಯರ ಹೇಳಿಕೆಯನ್ನು ನಾವು ಮೆಚ್ಚಲೇಬೇಕಾಗಿದೆ. ನಾವು ಕ್ರೈಸ್ತರು ನಮ್ಮ ಧರ್ಮವನ್ನು ಅತಿ ಶ್ರದ್ಧಾ ಭಕ್ತಿಯಿಂದ ಪಾಲಿಸುತ್ತಿದ್ದು ಇಂದು ಮುಸ್ಲಿಂ ಬಾಂಧವರನ್ನು ನಮ್ಮ ಒಡ ಹುಟ್ಟಿದವರಂತೆ ಕಾಣುತ್ತಿದ್ದು ದೇವರೊಬ್ಬನೇ ನಾಮ ಮಾತ್ರ ಹಲವು ಎಂಬುದನ್ನು ಅರಿತು ಎಲ್ಲ ಧರ್ಮದವರನ್ನು ಅತಿ ಗೌರವದಿಂದ ಕಾಣುತ್ತಿದ್ದೇವೆ. ಮನುಷ್ಯನನ್ನು ಮನುಷ್ಯ ರೂಪದಲ್ಲಿ ನೋಡದಿದ್ದರೆ ಅವನೊಬ್ಬ ಮನುಷ್ಯ ರೂಪದ ರಾಕ್ಷಸ ಆಗಿರುತ್ತಾನೆ. ಜ್ಯೋತಿ ಶರ್ಮಳು ಒಬ್ಬ ಮಹಿಳೆಯಾಗಿದ್ದುಕೊಂಡು ಬೇರೆ ಧರ್ಮದ ಯುವತಿಯರನ್ನು ರಕ್ಷಿಸುವುದನ್ನು ಬಿಟ್ಟು ಸ್ವತಃ ತನ್ನ ಮೈ ಮೇಲೆ ರಾಕ್ಷಸ ಬಂದಂತೆ ವರ್ತಿಸಿ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ್ದಿಷ್ಟು ಎಷ್ಟು ಸಮಂಜಸವೆಂದು ನಾವಿಂದು ಕೇಳಬೇಕಾಗಿದೆ. ನಮಗೆ ಬೆಳಕು ಕೊಡುವ ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ, ನಾವು ಕುಡಿಯುವ ನೀರು ಒಂದೇ, ನಮ್ಮ ಮೈ ಮೇಲೆ ಹರಿಯುವ ರಕ್ತದ ಬಣ್ಣ ಒಂದೇ, ನಾವು ಸೇವಿಸುವ ಗಾಳಿಯೊಂದೇ. ಜಾತಿ ಮತ ಧರ್ಮ ಮಾತ್ರ ಬೇರೆ ಬೇರೆ ಏತಕ್ಕೆ? ನಾವು ಕ್ರೈಸ್ತರು ಶಾಂತಿ ಪ್ರಿಯರು, ಯಾವತ್ತೂ ಯಾರಿಗೂ ನೋಯಿಸಿದವರಲ್ಲ. ನಮ್ಮನ್ನು ನಿಮ್ಮವರೆಂದು ಭಾವಿಸಿ ಸಂವಿಧಾನದ ಹಕ್ಕಿನಂತೆ ನಮ್ಮನ್ನಿಂದು ಬದುಕಲಿ ಬಿಡಿ. ದೇಶಾದ್ಯಂತ ಬಂಧನಕ್ಕೊಳಪಡಿಸಿದ ನಿರಪರಾಧಿ ಧರ್ಮಗುರುಗಳನ್ನು ಹಾಗೂ 25ನೇ ತಾರೀಕು ನಮ್ಮ ಸಹೋದರಿಯರನ್ನು ಬಂಧನಕ್ಕೊಳಪಡಿಸಿ ಜಾಮೀನಿನಲ್ಲಿ ಬಿಡುಗಡೆಗೊಳಿಸಿದ ನಿರಪರಾಧಿ ಧರ್ಮ ಭಗಿನಿಯರ ಮೇಲಿನ ಕೇಸುಗಳನ್ನು ಹಿಂಪಡೆಯಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರವನ್ನು ಹಾಗೂ ಕೇಂದ್ರ ಸರ್ಕಾರವನ್ನು ಪ್ರಧಾನಿಗಳನ್ನು ನಾವು ಒತ್ತಾಯಿಸಲು ಇಂದು ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ನಮ್ಮ ಪ್ರತಿಭಟನೆಯನ್ನು ನಂಬಿಕೊಂಡಿರ್ತೇವೆ. ಈ ಸಭೆಯ ನಂತರ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಹಾಗೂ ಪ್ರಧಾನಿಗಳಿಗೂ ನಾವು ಒಪ್ಪಿಸಲಿದ್ದೇವೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕೇ ಜೈ, ಬೋಲೋ ಭಾರತ್ ಮಾತಾ ಕೇ ಜೈ, ಬೋಲೋ ಭಾರತ್ ಮಾತಾ ಕೇ ಜೈ. ಈ ಪ್ರತಿಭಟನೆಯಲ್ಲಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದಂತಹ ಕಥೋಲಿಕ ಸಭಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ರಾಲ್ಫ್ ಡಿಕೋಸ್ಟರ್ ಅವರಿಗೆ ಧನ್ಯವಾದಗಳು. ಈಗ ಸಿಸ್ಟರ್ಸ್ ಆಫ್ ಆ್ಯಂಡ್ಸ್ ಪ್ರೊವಿಡೆನ್ಸ್ ಇದರ ನಿರ್ದೇಶಕಿಯಾದಂಥ ಸಿಸ್ಟರ್ ಸೆವರಿನ್ ಮೆಡಿಸಿಸ್ನವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿರುವರು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಕೆಳಗಿರುವ ಗೌರವಾನ್ವಿತ ಗಣ್ಯರೇ, ನಿಮಗೆಲ್ಲರಿಗೂ ಈ ಸಂಜೆಯ ನೋವಿನಿಂದ ತುಂಬಿದ ಭಾರವಾದ ನಮನಗಳು. ಮನದಾಳದಲ್ಲಿರುವ ನೋವು, ಹೃದಯದ ಒಳಗಿರುವ ಹೇಳಲು ಸಾಧ್ಯದ ತಳಮಳ, ಭಾರವಾದ ಮನಸ್ಸು, ಯಾರಿಗೂ ಕೇಳದ ಕೂಗು, ಆ ಕೇಳದ ಕೂಗಿಗೆ ಧ್ವನಿಯಾಗಿಸಲು, ಮನದಾಳದ ನೋವಿಗೆ ಉಪಶಮನವಾಗಲು, ಹೃದಯದ ತಳಮಳಕ್ಕೆ ನೆಮ್ಮದಿ ನೀಡಲು ನಾವಿಲ್ಲಿ ಸೇರಿದ್ದೇವೆ. ಪ್ರಿಯ ಬಂಧುಗಳೇ, ಇಂಡಿಯಾ ಈಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಂದು ಕೈ ಮುಂದೆ ಮಾಡಿ ಧೈರ್ಯದಿಂದ ಪ್ರವಚಿಸಿದ ದಿನಗಳು ನಿಜಕ್ಕೂ ಸುಂದರ ಸಮಯಗಳಾಗಿದ್ದವು. ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು ಎಂಬ ಕಲ್ಪನೆಯು ಏಕತೆ, ಪ್ರೀತಿ ಮತ್ತು ಸ್ವೀಕಾರವನ್ನು ಒತ್ತಿ ಹೇಳುವ ಪ್ರಬಲ ಸಂದೇಶವಾಗಿತ್ತು. ಆ ನಿರಾತಂಕದ ದಿನಗಳಲ್ಲಿ ನಾವು ಒಟ್ಟಿಗೆ ನಕ್ಕಿದ್ದೇವೆ, ನಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೇವೆ ಮತ್ತು ಎರಡನೇ ಆಲೋಚನೆ ಇಲ್ಲದೆ ಪರಸ್ಪರ ಬೆಂಬಲಿಸಿದ್ದೇವೆ.
ನಮ್ಮ ಮುಗ್ಧತೆ ಮತ್ತು ಮುಕ್ತತೆಯು ನಮ್ಮನ್ನು ವಿಭಜಿಸುವ ಲೇಬಲ್ಗಳನ್ನು ಮೀರಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿತು ಪ್ರಭುವೆ. ನಾವು ಒಟ್ಟಿಗೆ ಆಡಿದೆವು, ಒಟ್ಟಿಗೆ ಹಾಡಿದೆವು, ಒಟ್ಟಿಗೆ ಕುಣಿದೆವು, ಒಟ್ಟಿಗೆ ಕುಪ್ಪಳಿಸಿದೆವು. ನಮ್ಮ ಚರ್ಮದ ಬಣ್ಣ ಯಾವುದು ಅಂತ ನಾವು ನೋಡಲಿಲ್ಲ, ನಮ್ಮ ಕಣ್ಣುಗಳ ನೋಟ ಹೇಗಿದೆ ಅಂತೂ ನಾವು ಕಾಣಲಿಲ್ಲ, ನಮ್ಮ ರಕ್ತದ ಬಣ್ಣ ಯಾವುದು ಎಂದು ಪ್ರಶ್ನಿಸಲಿಲ್ಲ. ಆಗ ಮುಗ್ಧತೆ ಮತ್ತು ಮುಕ್ತತೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು. ಪ್ರೀತಿಯೇ ನಮ್ಮ ಬಾಣವಾಗಿತ್ತು, ಶಾಂತಿಯೇ ನಮ್ಮ ಜೀವಧಾರೆಯಾಗಿತ್ತು. ಒಗ್ಗಟ್ಟು, ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಣೆಯುವ ಕೊಂಡಿಯಾಗಿತ್ತು. ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಂತ ಅಕ್ಕಪಕ್ಕದವರೆಲ್ಲ ಸೇರಿ ನಾವು ಹಾಡಿದೆವು. ಆದರೆ ಇಂದು ಸನ್ನಿವೇಶ ಬದಲಾಗಿದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಶಾಂತಿ 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 ಎಂದು ಜೀವನದಲ್ಲಿ ಅಳವಡಿಸಿಕೊಂಡು ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಎಲ್ಲವನ್ನು ತ್ಯಜಿಸಿ ಬಂದವರು ನಾವು ಭಗಿನಿಯರು. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ನೀವೇ ನಮ್ಮ ಅಪ್ಪ ಅಮ್ಮ, ಅಣ್ಣ ಅಕ್ಕ ತಮ್ಮ ತಂಗಿ ಎಂದು, ನೀವೇ ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ ಎಂದು ನಾವು ಬಂದೆವು. ತಮ್ಮ ಜೀವನವನ್ನೇ ಪರರ ಒಳಿತಿಗಾಗಿ ಉದಾರ ಮನಸ್ಸಿನಿಂದ ಈ ಸಮಾಜಕ್ಕಾಗಿ ಸಮರ್ಪಿಸಿದವರು ನಾವು. ಪ್ರಿಯರೇ, ನೀವು ನಮ್ಮನ್ನು ಅಶಿಕ್ಷಕಿ, ಅಮಾಯಕಿ, ಅಬಲೆ, ಮಂದಬುದ್ಧಿ, ಪೊಟ್ಟಿ ಅಂತ ತಿಳಿಯಬೇಡಿ. ನಾವು ಬೆಳಕಿನ ಕಿಡಿ, ಜ್ವಾಲೆಯಂತೆ ಉರಿಯುವ ಶಕ್ತಿ ನಮಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ. ನಾವು ಹೆದರುವ, ಬಿಲದಲ್ಲಿ ಅಡಗುವ ಇಲಿಗಳಲ್ಲ, ಹೆದರಿಸುವ ಹುಲಿಗಳೂ ಅಲ್ಲ. ನಾವು ಕುರುಡರಿಗೆ ಕಣ್ಣುಗಳಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ವಯಸ್ಕರಿಗೆ ಊರುಗೋಲಾಗಿ, ಯುವಕರಿಗೆ ದಾರಿದೀಪವಾಗಿ, ಅಬಲೆಯರಿಗೆ ಧೈರ್ಯ ಸಾಂತ್ವನವಾಗಿ, ಬಡವರಿಗೆ ಭಯಪಡಬೇಡ ಮೇಹೂನ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು. ಜನವರಿ 26, 2001 ಗುಜರಾತಿನ ಭುಜ್ ಪ್ರದೇಶ ಮುಂಜಾವು ಎಲ್ಲರೂ ಸುಖ ನಿದ್ರೆಯಲ್ಲಿ ಇರಬೇಕಿದ್ದಾಗಲೇ ಭೂಕಂಪದಿಂದ 20,000ದಿಂದ 30,000 ಜನರು ಭೂಮಿಯ ಒಡಲಿಗೆ ಲೀನವಾದಾಗ, ಅನೇಕರು ತಮ್ಮ ಪ್ರೀತಿಯ ಕರುಳ ಕೊಂಡಿಯನ್ನು ಕಳೆದುಕೊಂಡು ಗೋಳಾಡುವಾಗ ಭಗಿನಿಯರು ತಮ್ಮ ಜೀವನವನ್ನು ಲೆಕ್ಕಿಸದೆ ಸಹಾಯ ಮಾಡಲು ಧಾವಿಸಿದವರು ನಾವು. 2004 ಡಿಸೆಂಬರ್ 26ರಂದು ಸುನಾಮಿ ಭಾರತ ಸೇರಿ ಅನೇಕ ರಾಷ್ಟ್ರಗಳು ನರಳಾಡುತ್ತಿರುವಾಗ ಸಹಾಯ ಹಸ್ತ ನೀಡಲು ಮುಂಚೂಣಿಯಲ್ಲಿದ್ದವರು 2%ಗೆ ಸೇರಿದ ಭಗಿನಿಯರು. ಹೆಣದ ವಾಸನೆ ಎಂದು ದೂರ ಓಡಿದ ಜನರೇ ಕೇಳಿ, ಅಲ್ಲಿ ಸಿಗುವ ಬಂಗಾರಕ್ಕಾಗಿ ಕಳ್ಳರ ಹಾಗೆ ಬಂದು ಲೂಟಿ ಮಾಡಿದವರು ಯಾರು? 2018ರಲ್ಲಿ ಕೊಡಗು ಗಡಗಡ ಅಂತ ನಡುಗುವ ಸಮಯದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂದವರು 2% ಜನ ಸ್ವಾಮಿ, 2% ಜನ. 2024 ಆಗಸ್ಟ್ ತಿಂಗಳಲ್ಲಿ ಕೇರಳದ ಇಡೀ ವಾಯ್ನಾಡ್ ಪ್ರವಾಹ ಮತ್ತು ಗುಡ್ಡ ಕುಸಿತದಿಂದ ನಲುಗುತ್ತಿರುವಾಗ ಧಾವಿಸಿದ್ದು 2% ಜನ. ಇದನ್ನು ಮಾತ್ರ ಕೇಳದೆ ಇರಬೇಡಿ ಸ್ವಾಮಿ. ಒಂದು ಗ್ರಾಮ ಪಂಚಾಯತ್, ಅದರ ಮುಂದೆ ಒಂದು ಬೃಹತ್ ಸ್ಟೇಡಿಯಂ, ಅಲ್ಲಿಯೇ ಕೆಲ ಮರಗಳು, ಅದರ ಕೆಳಗೆ ಒಬ್ಬ ಮುದುಕ 7 ವರ್ಷದಿಂದ ಬೀದಿ ನಾಯಿಯಂತೆ ಕಡೆಯ ಜೀವನ ನಡೆಸ್ತಿದ್ದ.
ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ. ಕಾರಣ ಇಷ್ಟೇ, ಪಾರ್ಶ್ವವಾಯು ಹೊಡೆದು ಮಲಮೂತ್ರ ಎಲ್ಲ ಮಾಡಿ ವಾಸನೆ ಹೊಡೆಯುತ್ತಿದ್ದ. ಅವನ ಧರ್ಮದವರು ಅನೇಕರು ನೋಡಿದರೂ ನೋಡದಂತೆ ಸಾಗಿದರು. ಆದರೆ 2% ಸೇರಿದ 3 ಧರ್ಮ ಭಗಿನಿಯರು ಆ ಅಜ್ಜನನ್ನು ಎತ್ತಿ ಇದೇ ಮಂಗಳೂರಿನ ಭಗಿನಿಯರು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಅನಾಥಾಶ್ರಮಕ್ಕೆ ಸೇರಿಸಿ ಪ್ರಾಣಿ ಜಾತಿಯಿಂದ ಮಾನವ ಧರ್ಮಕ್ಕೆ ಮತಾಂತರ ಮಾಡಿದ್ದರು. ಸ್ವಾಮಿ 7 ವರ್ಷದಿಂದ ಇದ್ದಂತಹ ಕೊಳಕು ತೊಳೆಯಲು ಆ ಭಗಿನಿಯರಿಗೆ 3 ತಾಸು ಬೇಕಾಯಿತು ಬಂಧುಗಳೇ. ಹೇಳಲು ಹೋದರೆ ಅನೇಕ ನಿದರ್ಶನಗಳಿವೆ. ಇಂತಹ ತ್ಯಾಗ ಮೂರ್ತಿಗಳ ಮೇಲೆ ಪೊಗರಿನ ಟಗರಿನಂತೆ ಮೇಲೆ ಬಿದ್ದು ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿ ಜೈಲಿನ ಒಳಗೆ ನೂಕಿದ ಆ ವಿಷಕನ್ಯೆ ಜ್ಯೋತಿ ಅಕ್ಕ ಇವತ್ತು ನಾಪತ್ತೆಯಾಗಿದ್ದಾಳಂತೆ, ಅಪ್ಸ್ಕೊಂಡಿನಂತೆ. ಇಲಿಗಳು ಸಹ ಇಲಿಗಳು ಮಾತ್ರ ಬಿಲದೊಳಗೆ ಹೋಗ್ತವೆ. ಹುಲಿಯಂತೆ ಹಬ್ಬರಿಸಿ ಇಲಿಯಂತೆ ಓಡಿದಳ ವಿಷದ ಬೀಜವನ್ನು ಬಿತ್ತಿ ವಿಷಕನ್ಯೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಸರ್, ಖಂಡಿತ ಸಿಗ್ತಾಳೆ. ಕೈಯಲ್ಲಿ ಕೊಳೆತ ಟೊಮೆಟೊ ಇಟ್ಟುಕೊಂಡು ಓಡಾಡಬೇಡಿ ಸ್ವಾಮಿ, ಅದು ವಾಸನೆ ಬರುತ್ತೆ. ಕೈಯಲ್ಲಿ ಸಂವಿಧಾನದ ಪಿಡಿಯನ್ನು ಹಿಡಿಯಿರಿ. ಸಂವಿಧಾನ ವಿಧಿ 25ರಿಂದ 28 ಸರಿಯಾಗಿ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬುದು ಬಸವಣ್ಣನವರ ವಚನ. ಬರೀ ಪುಸ್ತಕದ ಬದನೆಕಾಯಿ ಆಯ್ತು ಸರ್. ನಮ್ಮನ್ನ ಕೊಲ್ಲಿಕ್ಕೆ ಬರ್ತೀರಾ? ಬನ್ನಿ. ನಮ್ಮನ್ನು ಜೈಲಿನ ಒಳಗೆ ಹಾಕ್ತೀರಾ? ಹಾಕಿ. ಆಗಲ್ಲ. ಯಾಕೆಂದ್ರೆ ನಾವು ಜೀವಂತ ದೇವರ ಮಕ್ಕಳು. ನಾವು ಬೆಳಕಿನ ಮಕ್ಕಳು. ನಾವು ಬೆಳಕಿನ ಕಿಡಿ, ಪ್ರೀತಿಯ ಪರಿಮಳ ಬೀರುವರು, ಕ್ಷಮೆಯ ಕಾರಂಜಿಯವರು, ಶಾಂತಿಯ ಸಾಗರದಂತಿರುವವರು. ನಮ್ಮನ್ನು ಬಂಧಿಸಲು ನೋಡಬೇಡಿ. ನಾವು ಅಬಲೆಯರಲ್ಲ, ಸಬಲೆಯರು ಸ್ವಾಮಿ, ಸಬಲೆಯರು. ನಾವು ಆಧುನಿಕ ಕಿತ್ತೂರು ಚೆನ್ನಮ್ಮನವರು. ನಮ್ಮದೇ ಕಥೆಯನ್ನು ಬರೆಯುವವರು, ನಮ್ಮದೇ ಆದ ಪ್ರತಿರೂಪವನ್ನು ಕೆತ್ತುವರು. ನಾವು ಕೆತ್ತಿದ ಶಿಲಾಬಾಲಿಕೆಯಲ್ಲ, ದೇವರು ರಚಿಸಿದ ಪ್ರೀತಿಯ ಕಾರಂಜಿಗಳು. ಕೈಯಲ್ಲಿ ಶಕ್ತಿ ಇದೆ ಅಂತ ಗುದ್ದಲು ಬರಬೇಡಿ, ಹೆದರಿಸಲು ಬರಬೇಡಿ. ಈ 2% ಜನರಿಗೆ ಕೂಡ ಶಕ್ತಿ ಇದೆ. ಗುದ್ದೊಡ್ಚಿ ಅಣ್ಣ, ಗುದ್ದೊಡ್ಚಿ, ಎಂಕಲೆಗ್ಲ ಶಕ್ತಿ ಉಂಟು. ಈ ಶಕ್ತಿ ಮಾಂಸ ಕಂಡದ್ದಲ್ಲ, ನಮ್ಮದು ಮಾನವ ಶಕ್ತಿ. ಸತ್ಯಮೇವ ಜಯತೆ ಎಂಬ ನಾಮ ಫಲಕವನ್ನು ಮುಂದೆ ಇಟ್ಟು ಪ್ರೀತಿ, ಶಾಂತಿ, ಕ್ಷಮೆ ಎಂಬ ಬೀಜವನ್ನು ಬಿತ್ತಿ ಸ್ವರ್ಗ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ಕ್ರಿಸ್ತನ ಅನುಯಾಯಿಗಳು. ನಮ್ಮನ್ನು ಬಂಧಿಸುತ್ತೀರಾ? ಬಂಧಿಸಿ. ಆದರೆ ನೀವು ಬಂಧಿಸುವುದು ನಮ್ಮನ್ನಲ್ಲ, ನಮ್ಮ ಶಿಕ್ಷಣ ಕ್ಷೇತ್ರಗಳನ್ನು, ಆರೋಗ್ಯ ಸಂಪತ್ತನ್ನು, ಸಮಾಜದ ಏಳಿಗೆಯನ್ನು, ವೃದ್ಧಾಶ್ರಮಗಳನ್ನು, ಅನಾಥ ಆಶ್ರಮಗಳನ್ನು ನಿಮಗೆ ಮಾಡಲು ಸಾಧ್ಯವಾ? ಇಲ್ಲ. ಭಾರತ ಮಾತೆ ಇಂದು ಕಣ್ಣೀರು ಹಾಕುತ್ತಿದ್ದಾಳೆ. ತನ್ನ ಮಕ್ಕಳು ನಾವು ಪಡುತ್ತಿದ್ದೇವೆಂದು ನಿಸ್ವಾರ್ಥ ಭಗಿನಿಯರು ಸ್ವಾರ್ಥಿ ವಿಷಪೂರಿತ ಅಂಧ ಭಕ್ತರಿಗೆ ಶೋಷಣೆಗೆ ಒಳಗಾಗುತ್ತಿದ್ದಾರೆಂದು ನೀವು ನಮಗೆ ಕಷ್ಟ ಕೊಟ್ಟಷ್ಟು ಕೇಳಿರಿ. ಪುನಃ ನಾವು ಅಣಬೆಯಂತೆ ಎಲ್ಲೆಲ್ಲೂ ಹುಟ್ಟುತ್ತೇವೆ. ನೀವು ನಮ್ಮನ್ನು ತುಂಡು ಮಾಡಲು ನೋಡುತ್ತಿದ್ದೀರಾ? ನೆನಪಿಡಿ, ಎಲ್ಲ ತುಂಡುಗಳು ಎರೆಹುಳಿಗೆ ಇದ್ದಂತೆ ಜೀವ ಇರುತ್ತೆ ಸ್ವಾಮಿ, ಜೀವ ಇರುತ್ತೆ. ಭಗಿನಿ ವಂದನಾ ಫ್ರಾನ್ಸಿಸ್ ಹಾಗೂ ಭಗಿನಿ ಪ್ರೀತಿಗೆ ಬೇಲ್ ಕೊಟ್ಟರೆ ಸಾಕಾಗಲ್ಲ. ಕೇಸ್ ಯಾಕೆ ಹಾಕಿದ್ರಿ? ಅದು ನಮ್ಮ ಪ್ರಶ್ನೆ. 7 ದಿನ ನರಕ ಯಾತನೆ ಅನುಭವಿಸಲು ಮಾಡಿದ್ರಲ್ಲ, ಯಾವುದೇ ತಪ್ಪು ಮಾಡದೆ 50,000 ಕಟ್ಟಿಸಿದ್ರಿ ಅಲ್ವಾ? ಭಗಿನಿಯರು ಮಾಡುವ ಕೆಲಸಕ್ಕೆ ನೀವು ಕೋಟಿ ಕೊಟ್ಟರೂ ಸಾಕಾಗಲ್ಲ, ನೆನಪಿಡಿ. ಇದು ಛತ್ತೀಸ್ಗಢದ ಬಿಲಾಸ್ಪುರದ NIA ನ್ಯಾಯಾಲಯವು ಭಗಿನಿ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ಗೆ ನೀಡಿದ ಜಾಮೀನನ್ನು ನಾವು ಸ್ವಾಗತಿಸುತ್ತೇವೆ. ಅವರ ಜೈಲು ವಾಸದ ಸಮಯದಲ್ಲಿ ಅವರು ಎದುರಿಸಿದ ಅನ್ಯಾಯವನ್ನು ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಅವರ ವಿರುದ್ಧದ ಆರೋಪಗಳು ಆಧಾರರಹಿತವಾಗಿದ್ದವು.
ಅವರ ವಿರುದ್ಧದ ಆರೋಪ ಪಟ್ಟಿಯನ್ನು ರದ್ದುಗೊಳಿಸಬೇಕು. ನಮ್ಮ ಸಂವಿಧಾನವು ಖಾತರಿಪಡಿಸಿದಂತೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಮೌಲ್ಯವನ್ನು ನಾವು ಗುರುತಿಸಬೇಕು. ಅವರಿಗೆ ನ್ಯಾಯವನ್ನು ಪೂರ್ಣವಾಗಿ ಪೂರೈಸುವವರೆಗೂ ನಾವು ಇಲ್ಲಿ ನೆರೆದಿರುವ ಭಗಿನಿಯರು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಎದೆ ತಟ್ಟಿ ಹೇಳುತ್ತೇವೆ. ನಮ್ಮದು ಅಗಲ ಭಾರತ ದೇಶದಷ್ಟು ಅಗಲ, ನಮ್ಮದು ಉದ್ದ ಭಾರತ ದೇಶದಷ್ಟು ಉದ್ದ. ನಾವು ಭಗಿನಿಯರು ಹೆದರುವುದಿಲ್ಲ, ನಿಮ್ಮ ಹೆದರಿಕೆಗೆ ಅಂಜುವುದಿಲ್ಲ. ಕ್ರಿಶ್ಚಿಯನ್ ಸಮುದಾಯ ಎಂದರೆ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆಯುತ್ತಿರುವ ಸಮುದಾಯ. ನಮ್ಮ ಹೋರಾಟ ನಿರಂತರ. ಈ ಸಂದೇಶ ನಿಮಗೆಲ್ಲರಿಗೂ ತಲುಪಲಿ ಎಂಬುದು ನಮ್ಮೆಲ್ಲರ ಆಶಯ. ಜೈ ಭಾರತ ಮಾತೆ, ಜೈ ಭಾರತ ಮಾತೆ. ಧನ್ಯವಾದಗಳು. ದಯಮಾಡಿ ಎಲ್ಲ ಸಹೋದರ ಸಹೋದರಿಯರು ಇಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಬಾರದಾಗಿ ತಮ್ಮಲ್ಲಿ ವಿನಂತಿ. ಜಾಗಗಳಲ್ಲಿ ಹಿಂದೆಗಳು ಬೇಕಾದಷ್ಟು ಜಾಗವಿದೆ. ಇಲ್ಲಿ ತಾವುಗಳು ದಯಮಾಡಿ ಹಿಂದೆ ಹೋಗುವುದು ಹಾಗೂ ನಮ್ಮ ಇಲ್ಲಿನ ಏಕತೆಯನ್ನು ಪ್ರದರ್ಶಿಸುವುದು. ದಯಮಾಡಿ ಅಲ್ಲಿ ಬೇಕಾದಷ್ಟು ಸ್ಥಳವಿದೆ, ದಯಮಾಡಿ ಅಲ್ಲಿ ಮುಂದೆ ಹೋಗಿ ತಾವುಗಳು ಸಹಕರಿಸುವುದು. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತೀಯ ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟ ಮಂಗಳೂರು, ಇದರ ಅಧ್ಯಕ್ಷರಾದಂತ ಫಾದರ್ ಡೊಮಿನಿಕ್ ವಾಸ್ ಅವರು. ನಮಗೆಲ್ಲರಿಗೆ ಒಂದು ಕರಾಳ ದಿನ. ಹೌದು, ಯಾಕೆ ಕರಾಳ ದಿನ? ಯಾಕೆಂದರೆ ಈ ಭಾರತವನ್ನು ಎಲ್ಲ ಕ್ರೈಸ್ತರು ಪ್ರೀತಿಸುತ್ತಾರೆ. ಒಂದು ಕೈಯಲ್ಲಿ ನಮ್ಮ ಬೈಬಲ್ ಮತ್ತು ಇನ್ನೊಂದು ಕೈಯಲ್ಲಿ ಏನಿದೆ ನಮ್ಮಲ್ಲಿ ಭಾರತದ ಸಂವಿಧಾನ. ಪ್ರತಿಯೊಬ್ಬ ಕ್ರೈಸ್ತರು ಬೈಬಲ್ ಮತ್ತು ಭಾರತದ ಸಂವಿಧಾನ, ನಾವು ಮಣ್ಣಿನ ಮಕ್ಕಳು, ಭಾರತದ ಮಕ್ಕಳು. ಮತ್ತು ಇವತ್ತು ಈ ಭಾರತವನ್ನು ಪ್ರೀತಿಸುವ, ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ, ಪ್ರತ್ಯೇಕವಾಗಿ ನಿರ್ಗತಿಕರು, ಬಡವರು ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ. ಇದು ನಮಗೆಲ್ಲರಿಗೆ ನೋವಿನ ಸಂಗತಿ. ನಾಳೆ ಅಲ್ಲಿ ಆಯಿತು, ನಾಳೆ ಇಲ್ಲಿ. ನೋಡಿ, ನಾನು ಚಿಕ್ಕವನಿದ್ದಾಗ ಎಷ್ಟು ನಾವು ಸಂತೋಷದಿಂದ ಪರಸ್ಪರ ಐಕ್ಯತೆಯಿಂದ ಬಾಳುತ್ತಿದ್ದೆವು, ನಿಮಗೆಲ್ಲರಿಗೆ ಗೊತ್ತಿದೆ. ಇಲ್ಲಿ ಹಿರಿಯ ಪ್ರಾಯದವರು ನೀವು ನೋಡಿದರೆ ಎಷ್ಟು ಅನ್ಯೋನ್ಯತೆಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಪರಸ್ಪರ ಮನೆಗಳಿಗೆ ಹೋಗಿ ಎಲ್ಲರೂ ಪರಸ್ಪರ ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ ಚರ್ಚ್ಗಳಿಗೆ ಬಂದು ಅವರ ಸಮಾರಂಭಗಳಿಗೆ ನಾವು ಹೋಗಿ ಎಷ್ಟು ಸಂತೋಷದಿಂದ ನಾವು ಬಾಳುತ್ತಿದ್ದೆವು. ಇವತ್ತು ಈ ವಿಷದ ಬೀಜ ಏಕೆ ಮೊಳಕೆ ಹೊಡೆದಿದೆ ಇಡೀ ಭಾರತದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಮಗೆ ಇವತ್ತು ಇದೆಲ್ಲ ನೋವು ತಂದಿದೆ. ನಾವು ಈ ವಿಷದ ಬೀಜವನ್ನು ಬಿತ್ತಿಲ್ಲ, ನಾವು ಎಲ್ಲರನ್ನು ಇವತ್ತು ಸಹ ಗೌರವಿಸುತ್ತೇವೆ. ಇವತ್ತು ಛತ್ತೀಸ್ಗಢದಲ್ಲಿ ಏನಾಯಿತು, ಅದೇ ಇಬ್ಬರು ಸಿಸ್ಟರ್ಸ್, ಅವರಿಗೆ 2 ಆರೋಪಗಳನ್ನು, ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ 2 ಆರೋಪಗಳನ್ನು ಹಾಕಿದರು. ಒಂದು ಮತಾಂತರ ಮಾಡಿದರು, ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ. ನೋಡಿ, ಮೊನ್ನೆ ತಾನೇ NDTVಯಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾರು ಈ ಅವರ ಸಂಗಡ ಸಿಸ್ಟರ್ಸ್ನ ಒಟ್ಟಿಗಿದ್ದ ಈ 3 ಮಹಿಳೆಯರು, ಅವರು ಹೆಸರು ಕುಮಾರಿ ಲಲಿತಾ ಉಸೇಂದಿ ಮತ್ತು ಕಮಲೇಶ್ವರಿ ಪ್ರಧಾನ್ ಮತ್ತು ಆ ಯುವಕ ಸುಮಕಾರ್ ಮಂದಾವಿ. ಇವರು ಇಂಟರ್ವ್ಯೂ ಅಲ್ಲಿ ಹೇಳಿದರು, ಮತಾಂತರ ಆಗಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಕ್ರೈಸ್ತರಾದದ್ದು ಎಷ್ಟು ವರ್ಷಗಳ ಮುಂಚೆ? 10 ವರ್ಷಗಳ ಮುಂಚೆ. ಆದ್ದರಿಂದ ಹೇಗೆ ಮತಾಂತರ ಆಗುವುದು? ಎರಡನೇದಾಗಿ ಆ ಬ್ರಂದನ್ ಕಾರತ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ CPIM ಲೀಡರ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ಸ್ ಸಂತರು, ಪವಿತ್ರರು, ನಮಗೆಲ್ಲರಿಗೆ ಪವಿತ್ರರು. ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ. ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ, ಶಿಕ್ಷಣ ಕೊಡುತ್ತಾರೆ. ಈ ಸಂತರಿಗೆ ಇಂತಹ ಈ ವೇಷವಾಟಿಕೆಗೆ ಆ ಹುಡುಗಿಯರನ್ನು ಅವರು ಕೊಂಡು ಹೋಗಲಿಕ್ಕೆ ಸಾಧ್ಯನಾ? ಅವರೇ ಕೇಳುತ್ತಾರೆ.
ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು ಮತ್ತು ಬ್ರಂದನ್ ಕಾರಂತ್ ಅವರು ಹೇಳುತ್ತಾರೆ, ಮಲಗಲು ಅವರಿಗೆ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು. ಇಷ್ಟು ಮಾತ್ರವಲ್ಲ, ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು. ತುಂಬ ಕಷ್ಟದಲ್ಲಿ ಅವರು ಇದ್ದರು. 9 ದಿನ ಆ ಜೈಲು ವಾಸ, ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ. ಯಾತಕ್ಕಾಗಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೋದರು. ಅವರು ಆ ಬಡ ಜನರು ನಾರಾಯಣಪುರದಲ್ಲಿದ್ದ ಆ 3 ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ಇಬ್ಬರನ್ನು ನರ್ಸಿಂಗಿಗೆ, ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ನಲ್ಲಿ ಕೆಲಸವನ್ನು ಕೊಟ್ಟು 10,000 ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು. ಇಂತಹ ಉದ್ಯೋಗವನ್ನು ಕೊಡುವ ಆ ಸಿಸ್ಟರ್ಸ್ನ ಮೇಲೆ ಏಕಾಏಕಿ ಗುಂಡಗಳು ಮತ್ತು ಜ್ಯೋತಿ ಶರ್ಮಾ ಇವರು ಬಂದು ಆ ಹುಡುಗಿಯರ ಮೇಲೆ ಹಲ್ಲೆ ಮಾಡಿ, ಅವರು ಮೈನರ್ಸ್ ಅಲ್ಲ, ಅವರು ಮೇಜರ್ಸ್, 18 ವರ್ಷದ ಮೇಲಿನವರು ಮತ್ತು ಅವರ ಸಂಗಡ ಎಲ್ಲ ತಮ್ಮ ತಂದೆ ತಾಯಿಗಳ ಪತ್ರಗಳು ಇದ್ದವು. ಮತ್ತು ಇದೆಲ್ಲವನ್ನು ಇಟ್ಟ ಮೇಲೆ ಸಹ ಅವರ ವಿಚಾರಣೆ ನಡೆಸದೆ ಏಕಾಏಕಿ ಬಂದು ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಈ ಸಿಸ್ಟರ್ಸ್ ಅನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿರುವುದು ಎಷ್ಟು ಸಮಂಜಸ ನಾವೇ ಇವತ್ತು ಕೇಳಬಹುದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಇಲ್ಲಿ ನೆರೆದಿದ್ದೇವೆ. ಈ ಸಿಸ್ಟರ್ಸ್ಗೆ ಇವತ್ತು 9 ದಿನಗಳ ಕಾರಾಗೃಹದ ನಂತರ ಬೇಲ್ ಸಿಕ್ಕಿರಬಹುದು. ಆದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ, ಅವರ ಮುಖಾಂತರ ನಮಗೆಲ್ಲರಿಗೆ ಎಷ್ಟು ನೋವಾಗಿದೆ. ಇವತ್ತು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಕನ್ಯಾಸ್ತ್ರೀಯರು ನೀವು ಸೇರಿದ್ದೀರಾ. ಎಷ್ಟೋ ಕನ್ಯಾಸ್ತ್ರೀಯರು ನಮ್ಮ ಮಧ್ಯೆ ನಾವು ನೋಡುತ್ತೇವೆ. ಇಲ್ಲಿ ಮಂಗಳೂರಿನಲ್ಲಿ ಮೊದಲು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಕಾಲೇಜುಗಳು ಇದ್ದವು? ಮೊದಲು ಅಲೋಷಿಯಸ್ ಮತ್ತು ಸೈಂಟ್ ಆಗ್ನೆಸ್ ಇದೇ 3 ಮತ್ತು ಗೌರ್ಮೆಂಟ್ ಕಾಲೇಜ್. ಎಲ್ಲರಿಗೆ ಶಿಕ್ಷಣ ಕೊಟ್ಟವರು ಮೊದಲು ಎಲ್ಲ ಕಲಿತದ್ದು ನಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ. ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ ಮೊದಲಿಂದ ಇತ್ತು ನೋಡಿ. ಆರೋಗ್ಯ ಮತ್ತು ಶಿಕ್ಷಣ ಎಲ್ಲರಿಗೆ ಕೊಟ್ಟದ್ದು ನಮ್ಮ ಕ್ರೈಸ್ತರು. ಇದು ಮಾತ್ರವಲ್ಲ, ನೀವು ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು ಎಷ್ಟು ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಸಹ ಹಿಂದೂಯಿಸಂ ಕಲಿತಿದ್ದೇನೆ, ನನಗೆಲ್ಲಿ ಗೊತ್ತಿದೆ. ನಮ್ಮ ತತ್ವಶಾಸ್ತ್ರ ಎಲ್ಲ ವೇದ ಉಪನಿಷತ್ ಎಲ್ಲವನ್ನು ನಮ್ಮ ಭಾರತಕ್ಕೆ ಬಂದು ಮ್ಯಾಕ್ಸ್ ಮ್ಯೂಲ್ಲರ್ ಎಂಬ ದೊಡ್ಡ ಬರಹಗಾರ ಅವರು ಬಂದರು ಮತ್ತು ಎಲ್ಲ ಧರ್ಮಗಳ ಎಲ್ಲ ಗ್ರಂಥಗಳನ್ನು ಸಂಗ್ರಹಿಸಿ ಅವರು 50 ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಎಂದು ಅವರು ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಅವರು ಬರೆದರು. ಮತ್ತು ಇದು ಮಾತ್ರವಲ್ಲ, ನೀವು ಯಾವ ಭಾಷೆಗಳಿಗೆ ಹೋಗಿ ಅಲ್ಲಿದ್ದ ಬೆಸ್ಟ್ ಡಿಕ್ಷನರೀಸ್ ಅದು ಬಂದದ್ದು ನಮ್ಮ ಕ್ರೈಸ್ತ ಮಿಷನರಿಯಿಂದ. ನಮ್ಮ ಕನ್ನಡದಲ್ಲಿ ಬರೆದದ್ದು ಮೊದಲಿನ ಡಿಕ್ಷನರಿ ಬರೆದದ್ದು ಕಿಟ್ಟಲ್ ಇವರು. ನಮ್ಮ ಕೊಂಕಣಿ ಭಾಷೆಯಲ್ಲಿ ಸಹ ಮಾಫೆ ಎಂಬವರು ಬರೆದಿದ್ದರು. ನೋಡಿ, ಈ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಮ್ಮ ಕ್ರೈಸ್ತರು ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲೇ ಬಾಸೆಲ್ ಮಿಷನ್ ಇದೆ, ಪ್ರಿಂಟಿಂಗ್ ಪ್ರೆಸ್, ಮೊದಲನೇ ಪ್ರಿಂಟಿಂಗ್ ಪ್ರೆಸ್ ಈ ಮಂಗಳೂರಿಗೆ ಬಂದದ್ದು ಬಾಸೆಲ್ ಮಿಷನ್ ಅವರ ಮುಖಾಂತರ. ಇಷ್ಟೆಲ್ಲ ಮಾಡಿದ ಮೇಲೆ ಸಹ ನಾವು ಎಲ್ಲರ ಕ್ರೈಸ್ತರನ್ನು ದೂಷಿಸುತ್ತಾರೆ. ನೋಡಿ, ಮೊನ್ನೆ ತಾನೇ JR ಲೋಬೋ ಇಲ್ಲೇ ಇದ್ದಾರೆ, ಅವರು ಪ್ರೆಸ್ ಕಾನ್ಫರೆನ್ಸ್ಲಿ ಹೇಳಿದ್ದರು, ಇಲ್ಲಿ ಎಲ್ಲ ನಮ್ಮ ಮಂಗಳೂರಲ್ಲಿ ಅಥವಾ ಭಾರತದಲ್ಲಿ ಎಲ್ಲರೂ ಕಲಿತದ್ದು ಜಾಸ್ತಿಯಾಗಿ ನಮ್ಮ ಕ್ರೈಸ್ತ ಕಾಲೇಜುಗಳಲ್ಲಿ. ಇವರು ಮತಾಂತರ ಮಾಡದಿದ್ದರೆ ಇವತ್ತು 90% ಜಾಸ್ತಿ ಜನರು ಕ್ರೈಸ್ತರಾಗುತ್ತಿದ್ದರು. ಆದರೆ ಕ್ರೈಸ್ತರಾಗಿದ್ದಾರಾ? ಇವತ್ತು 3% ಇದ್ದವರು ಇವತ್ತು 2%ಗೆ ಇಳಿದಿದ್ದಾರೆ. ನಮ್ಮ ಸಂಖ್ಯೆ ಇನ್ನೂ ಸಹ ಕ್ಷೀಣಿಸುತ್ತಾ ಬರುತ್ತದೆ, ಅಭಿವೃದ್ಧಿ ಬರುವುದಿಲ್ಲ. ಹಾಗಾದರೆ ಮತಾಂತರ ಎಲ್ಲಿಂದ ಬಂತು? ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಅವರು ಹಾಕುತ್ತಾರೆ. ಆದ್ದರಿಂದ ದಿನ ಬಂದಂತೆ ಇವತ್ತು ನಾವು ಪ್ರತಿಭಟಿಸಬೇಕು. ಏಕೆಂದರೆ ದಿನಗಳು ಕಳೆದಂತೆ ನಮ್ಮ ಮೇಲೆ ದೌರ್ಜನ್ಯ ಜಾಸ್ತಿಯಾಗುತ್ತಾ ಬರುತ್ತದೆ. ದಿನದಿಂದ ದಿನಕ್ಕೆ ಅನೇಕ
ಈ ಹಿಂಸೆಯ ಕಾರ್ಯಗಳು ನಡೆಯುತ್ತವೆ. ಆದ್ದರಿಂದ ಇವತ್ತು ನಾವು ಮೊದಲನೇದಾಗಿ ಅಲ್ಪಸಂಖ್ಯಾತರ ಮೇಲಿನ ಎಲ್ಲ ಸುಳ್ಳು ಆರೋಪಗಳನ್ನು, ಮತಾಂತರ ಆರೋಪಗಳನ್ನು ನಾವು ಖಂಡಿಸುತ್ತೇವೆ. ಮೊದಲನೇದಾಗಿ ಇದನ್ನು ಖಂಡಿಸುತ್ತೇವೆ. ಎರಡನೇದಾಗಿ ಕನ್ಯಾಸ್ತ್ರೀಯರ ಮೇಲೆ ಹಾಕಿದ್ದ FIR ಮತ್ತು ಮೊಕದ್ದಮೆಗಳನ್ನು ಹಿಂಪಡೆಯಬೇಕೆಂದು ನಾವು ಆಗ್ರಹಿಸುತ್ತೇವೆ. ಮೂರನೇದಾಗಿ ಈ ಸಿಸ್ಟರ್ಸ್, ಈ ಕನ್ಯಾಸ್ತ್ರೀಯರನ್ನು ಮತ್ತು ಆ ಹುಡುಗಿಯರನ್ನು ಹಿಂಸಿಸಿದ, ಬಾಯಿಗೆ ಬಂದಂತೆ ಬೈಗಳನ್ನು ಕೊಟ್ಟ ಆ ಜ್ಯೋತಿ ಶರ್ಮಾ ಮತ್ತು ಬೀರ ಗುಂಡಗಳನ್ನು ಅವರು ಬಂಧಿಸಬೇಕು. ಹೌದು, ಯಾಕೆಂದರೆ ಈ ಜ್ಯೋತಿ ಶರ್ಮಾ ಮೊನ್ನೆ ತಾನೇ ಟಿವಿಯಲ್ಲಿ ಅವರು ಹೇಳಿದ್ದರು, ಇವರ ಮೇಲೆ ಈಗಲೇ ತಾನೇ 2 FIR ಆಗಿದೆ. ಆದರೆ ಅವ್ರು ಕೋರ್ಟಿಗೆ ಹೇಳಿದ್ದಾರೆ ಪೊಲೀಸರು, ಅವರು ತಲೆಮರೆಸಿಕೊಂಡಿದ್ದಾರೆ, ಅಬ್ಸ್ಕಾಂಡಿಂಗ್ ಅಂತ. ಇಲ್ಲಿ ಮೊನ್ನೆ ತಾನೇ ಮುಂದೆ ಬಂದು ಅವರು ಆ ಹುಡುಗಿಯರನ್ನು ಹೊಡೆದರು. ಎಲ್ಲಿ ಅಬ್ಸ್ಕಾಂಡಿಂಗ್, ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ? ಪೊಲೀಸರ ಮುಂದೆನೇ ಇದು ನಡೆಯಿತು. ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ? ಅವರು ಮೊದಲು ಅವರಿಗೆ FIR ಹಾಕಿದ್ದು ಯಾಕೆಂದರೆ ಕ್ರೈಸ್ತ ಪಾದ್ರಿಗಳ ಮೇಲೆ ಅವರು ಹಲ್ಲೆ ಮಾಡಿದ್ದರು. ಅದರಿಂದ ಅವರಿಗೆ, ಆದರೂ ಸಹ ಅವರು ಬಂಧಿಸಲಿಲ್ಲ ನೋಡಿ. ಆದ್ದರಿಂದ ನಾವು ಇವತ್ತು ಆಗ್ರಹಿಸುವುದು, ಇದು ಖಂಡಿಸಿ ಆಗ್ರಹಿಸುವುದು ಅವರನ್ನು ಮತ್ತು ಈ ಗುಂಡಗಳನ್ನು ನಾವು ಅವರು ಅರೆಸ್ಟ್ ಮಾಡಬೇಕೆಂದು. ಆದ್ದರಿಂದ ಕಡೆಗೆ ನಮ್ಮ ವರ್ತನೆ, ನಮ್ಮ ನಡತೆ ಹೇಗಿರಬೇಕು? ನಾವೆಲ್ಲರೂ ಕ್ರೈಸ್ತರು, ನಾವು ಪೇಟ್ರಿಯಾಟಿಕ್, ನಾವು ಫೆನಾಟಿಕ್ ಅಲ್ಲ. ಏನು ಇದರ ಅರ್ಥ ಫೆನಾಟಿಕ್ ಮತ್ತು ಪೇಟ್ರಿಯಾಟಿಕ್? ಫೆನಾಟಿಕ್ ಅಂದರೆ ನನ್ನ ಧರ್ಮ ಮಾತ್ರ ನಿಜ ಧರ್ಮ, ನನ್ನ ಭಾಷೆ ಮಾತ್ರ ಉತ್ತಮ ಭಾಷೆ, ನನ್ನ ಜಾತಿ ಮಾತ್ರ ಮೇಲಿನ ಜಾತಿ, ಬೇರೆ ಎಲ್ಲ ಧರ್ಮಗಳು ಕೀಳು, ಬೇರೆಲ್ಲ ಜಾತಿಗಳು ಭಾಷೆಗಳು ಎಲ್ಲವೂ ಕೀಳು. ಆದ್ದರಿಂದ ಅದನ್ನೆಲ್ಲ ನಾಶ ಮಾಡಬೇಕು. ನನ್ನ ಧರ್ಮ ಮಾತ್ರ ಉಳಿಯಬೇಕು, ನನ್ನ ಭಾಷೆ ಮಾತ್ರ ಉಳಿಯಬೇಕು, ನನ್ನ ಜಾತಿ ಮಾತ್ರ ಉಳಿಯಬೇಕು, ನನ್ನ ಸಂಸ್ಕೃತಿ ಮಾತ್ರ ಉಳಿಯಬೇಕು. ಇದು ಫೆನಾಟಿಸಿಸಮ್. ನಾವು ಕ್ರೈಸ್ತರು ಇದನ್ನು ಒಪ್ಪುವುದಿಲ್ಲ. ನಾವು ಪೇಟ್ರಿಯಾಟಿಕ್, ಭಾರತ ದೇಶದ ಪ್ರಜೆಗಳು ಎಂದು ನಮಗೆ ಹೆಮ್ಮೆ ಇದೆ. ನಾವು ಕ್ರೈಸ್ತರು ಎಂದು ನಮಗೆ ಹೆಮ್ಮೆ ಇದೆ. ನಮ್ಮ ಭಾಷೆಯ ಮೇಲೆ, ನಮ್ಮ ಜಾತಿಯ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ನಮಗೆ ಹೆಮ್ಮೆ ಇದೆ. ಆದರೆ ಇತರರನ್ನು ನಾವು ಖಂಡಿಸುವುದಿಲ್ಲ. ಇದರನ್ನು ನಾವು ಖಂಡಿಸುವುದ ಗೌರವದಿಂದ ನಾವು ನೋಡುತ್ತೇವೆ. ಪರಧರ್ಮದ ಎಲ್ಲ ಜನರನ್ನು ಗೌರವದಿಂದ, ಭಾಷೆಯನ್ನು ಗೌರವದಿಂದ, ಜಾತಿಯನ್ನು ಗೌರವದಿಂದ ನೋಡುತ್ತೇವೆ. ಹೀಗೆ ನಾವು ನಡೆದರೆ ಖಂಡಿತವಾಗಿ ನಾವು ಭಾರತದ ಸಂವಿಧಾನದ ಉತ್ತಮ ಪ್ರಜೆಗಳಾಗಲು ಸಾಧ್ಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಇಲ್ಲಿ ನೆರೆದಿದ್ದೇವೆ. ಈ ಕ್ರೈಸ್ತರ ಮೇಲೆ ಆಗುವ ದೌರ್ಜನ್ಯವನ್ನು ನಾವು ಖಂಡಿಸುವ ಮತ್ತು ಈ ಸಿಸ್ಟರ್ಸಿಗೆ ಮತ್ತು ಕ್ರೈಸ್ತರಿಗೆ ಎಲ್ಲರಿಗೆ ನ್ಯಾಯ ಸಿಗಲಿ ಎಂದು ನಾವು ಒಕ್ಕರಲಿನಿಂದ ಇವತ್ತು ದೇವರನ್ನು ಪ್ರಾರ್ಥಿಸುವ. ಯಾಕೆಂದರೆ ದೇವರಿಂದಲೇ ಎಲ್ಲರಿಗೆ ಶಕ್ತಿ ಬರುವುದು. ಆ ದೇವರಲ್ಲಿ ಪ್ರಾರ್ಥಿಸುವ. ಆ ದೇವರು ಎಲ್ಲರಿಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಫಾದರ್ ಡೊಮಿನಿಕ್ ವಾಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತು ನಮ್ಮ ಧರ್ಮಗುರುಗಳಾದ ಫಾದರ್ ಡೊಮಿನಿಕ್ ವಾಸ್ರವರ ಹುಟ್ಟುಹಬ್ಬವಾಗಿದೆ. ಅವರಿಗೆ ನಾವು ಇಂದು ನಿಜವಾಗಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾಗಿತ್ತು. ಆದರೆ ಅವರಿಗೆ ಹುಟ್ಟುಹಬ್ಬದ ಜೊತೆಗೆ ಇವತ್ತು ದೊಡ್ಡ ಒಂದು ಹುಟ್ಟುಹಬ್ಬ. ಯಾಕೆಂದರೆ ಎಲ್ಲರೂ ಸೇರಿ ಇವತ್ತು ನಾವು ಅವರಿಗೆ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯವನ್ನು ಕೋರುತ್ತೇವೆ. ಹ್ಯಾಪಿ ಬರ್ಡೇ ಫಾದರ್. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದಂಥ ಸರ್ ರಾಯ್ ಕೃಷ್ಣಣ್ಣರವರು. ನ್ಯಾಯ ಬೇಕು. ಸಾಕ ಇಲ್ಲಿ ನೆರೆದಿರುವ ಎಲ್ರಿಗೂ ಈ ಸಂಜೆಯ ಶುಭ ವಂದನೆಗಳು. ಇಲ್ಲಿ ಯಾಕೆ ಇವತ್ತು ನಾವು ಸೇರಿದ್ದೇವೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸುಡು ಬಿಸಿಲಲ್ಲಿ ನಾವಿಲ್ಲಿ ಸೇರಿದ್ದೇವೆ
ಇದನ್ನು ವಿವರವಾಗಿ ನನ್ನ ಮುಂದೆ ನನಗಿಂತ ಮುಂಚೆ ಮಾತಾಡಿದ ಸಿಸ್ಟರ್ ಸೇವ್ರಿನ್, ಫಾದರ್ ಡೊಮಿನಿಕ್, ರಾಲ್ಫ್ ಡಿಕೋಸ್ಟಾ, ಸಂತೋಷ್ ಅವರು ನಿಮಗೆ ತಿಳಿಸಿದ್ದಾರೆ. ನಾನು ಹೇಳುವುದು ಇಷ್ಟೇ, ಇವತ್ತು ಬಂದ ಸುದ್ದಿ ಪ್ರಕಾರ ಸಿಸ್ಟರ್ಸ್ನವರಿಗೆ ಜಾಮೀನಾಗಿದೆ. ಲೇಡಿ ಡಾನ್ ಜ್ಯೋತಿ ಶರ್ಮಾ ಮೇಲೆ ಇವತ್ತು ಬಜರಂಗ್ ದಳ್ ಮತ್ತು ಲೇಡಿ ಡಾನ್ ಜ್ಯೋತಿ ಶರ್ಮಾ ಇವರ ಮೇಲೆ ಇವತ್ತು FIR ಅಂದರೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. FIR ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಯುವತಿಯರು ಬಂದು ಇವತ್ತು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಈ ರೋಮಾಂಚಕ ಕಥನವನ್ನು ನೀವು ನೋಡಿ. ಸಿಸ್ಟರ್ಸ್ನವರನ್ನು ಅರೆಸ್ಟ್ ಮಾಡಿದ್ರು. ಯಾಕಾಗಿ ಅರೆಸ್ಟ್ ಮಾಡಿದ್ರು? ಅವರು ಇಬ್ಬರು ಸ್ತ್ರೀಯರು ಮತ್ತೊಂದು ಪುರುಷನೊಟ್ಟಿಗೆ ರೈಲ್ವೆ ಸ್ಟೇಷನ್ನಲ್ಲಿದ್ದರು. ಅವರನ್ನು ಕೆಲಸಕ್ಕಾಗಿ ಆಗ್ರಾಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅವರು ಯಾರೋ ಒಂದು ಬಂದು ಅವರು ಮತಾಂತರ ಮಾಡಲಿಕ್ಕೆ ಕೊಂಡು ಹೋಗ್ತಾರೆ ಅಂತ ಮೊದಲು ಅವರ ಮೇಲೆ ಆರೋಪ ಮಾಡಿದರು. ಈ ಲೇಡಿ ಡಾನ್ ಜ್ಯೋತಿ ಶರ್ಮಾ ಗುಂಡ, ಈ ಎಲ್ಲ ಪುರುಷ ಗುಂಡರಿಗಿಂತ ದೊಡ್ಡ ಗುಂಡ. ಈವರೆಗೆ 2021ರಿಂದ ಈವರೆಗೆ ಅವರ ಮೇಲೆ 10 FIRಗಳಿವೆ. ಆದರೆ ಫಾದರ್ ಹೇಳಿದ ಪ್ರಕಾರ ಅವರು ನೋಡ್ಲಿಕ್ಕೇನೆ ಸಿಗದಿಲ್ಲ, ಎಬ್ಸ್ಕಾಂಡಿಂಗ್, ಅವರು ಊರಲ್ಲಿ ಇಲ್ಲ ಅಂತ ಪೊಲೀಸ್ನವರು ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಲೇಡಿ ಡಾನ್ ಯಾರು? ಇಡೀ ಛತ್ತೀಸ್ಗಢಗೆ ಅವರೇನ ಸುಪ್ರೀಂ? ಅಲ್ಲಿ ಏನೋ ಅಡ್ಮಿನಿಸ್ಟ್ರೇಷನ್ ಇಲ್ವೋ? ಅಲ್ಲಿ SP, ಕಮಿಷನರ್ಸ್, ಚೀಫ್ ಮಿನಿಸ್ಟರ್ಸ್ ಯಾರು ಇಲ್ವೋ? ಆ ಸ್ಟೇಟ್ ಅಲ್ಲಿ ಈ ಲೇಡಿ ಡಾನ್ನೇ ಎಲ್ಲ ಕಾರ್ಬಾರ ನಡೆಯೋದಾ? ಎಲ್ಲಿ ಅವರು ಹೋಗ್ತಾರೆ ಅಲ್ಲಿ ಕ್ರಿಶ್ಚಿಯನ್ಸರ ಮೇಲೆ ಹಲ್ಲೆ ಮಾಡೋದು, ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು. ಈ ಸಿಸ್ಟರ್ಸ್ನವರ ಮೇಲೆ ಇವರು ಇಬ್ರು ಸ್ತ್ರೀಯರನ್ನು ಏನ್ ಹೇಳ್ತೇವೆ ಮಾನವ ಕಳ್ಳಸಾಗಣೆ ಮಾಡಿ ವೇಶ್ಯಾವಾಟಿಕೆಗೆ ಕರ್ಕೊಂಡು ಹೋಗ್ತಿದ್ರು ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪ ಎಷ್ಟು ಸರಿ? ಈ ಆರೋಪ ಸುಳ್ಳೇ ಸುಳ್ಳು. ಅವರಿಗೆ ಸೆಷನ್ಸ್ ಕೋರ್ಟ್ ಅಲ್ಲಿ ಜಾಮೀನು ಕೊಡದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕಳಿಸಿ ಅವರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಜೈಲಿಗೆ ಕಳಿಸಿದ ಮೇಲೆ ಇಡೀ ಭಾರತದಲ್ಲಿ ಅಲ್ಲೆಲ್ಲಿ ಪ್ರತಿಭಟನೆಗಳು ನಡೆದ ಮೇಲೆ ಅವರನ್ನು ಒಂದು ಐಡಿಯಾ ಮಾಡಿ ಒಂದು ಬೇಲ್ ಕೊಟ್ಟಿದ್ದಾರೆ. ಎಂತ ಬೇಲ್ ಕೊಟ್ಟಿದ್ದಾರೆ? 50,000 ರೂಪಾಯಿ ಬಾಂಡ್, ಅವರ ಪಾಸ್ಪೋರ್ಟ್ ಅನ್ನು ಇಟ್ಕೊಂಡಿದ್ದಾರೆ. ಅವ್ರು ಎಲ್ಲಿ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು, ಕರೆದಾಗ ಕೋರ್ಟಿಗೆ ಬರ್ಬೇಕಂತ ಅವ್ರಿಗೆ ಜಾಮೀನು ಕೊಟ್ಟಿದ್ದಾರೆ. ಈ ಜಾಮೀನು ಸಿಕ್ಕಿದ ಕೂಡಲೇ ನಮ್ಮವರು ಕೆಲವರು ನೆರೆ ರಾಜ್ಯದವರು ಪ್ರಧಾನಮಂತ್ರಿ ಮತ್ತೆ ಗೃಹ ಮಂತ್ರಿಗೆ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸಿದ್ರು. ಏನಪ್ಪ ದೊಡ್ಡ ಸಾಧನೆ ಮಾಡಿದ್ರು ಅವರು? ನಮ್ಮ ಸಿಸ್ಟರ್ಸ್ಗಳ ಮೇಲೆ ಸುಳ್ಳು ಆರೋಪ ಮಾಡಿ ಅವರಿಗೆ ಜೈಲಿಗೆ ಅಟ್ಟಿಸಿ 9 ದಿನ ಜೈಲಲ್ಲಿ ಇಟ್ಟು ಜಾಮೀನು ಕೊಡುವಾಗ ಬಾಂಡ್ ಬರೆಸಿ ಅವರ ಹತ್ರ ಪಾಸ್ಪೋರ್ಟ್ ಅನ್ನು ಕಿತ್ಕೊಂಡು ಇನ್ನು ಮೇಲೆ ನಾವು ಇಂಥ ಕೆಲಸ ಮಾಡುವುದಿಲ್ಲ ಅಂತ ಬರೆಸ್ಕೊಂಡ ಮೇಲೆ ಏನಪ್ಪ ದೊಡ್ಡ ಸಾಧನೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಮಾಡಿದ್ರು? ಇದು ಖಂಡಿತವಾಗಿ ಅವರು ಮಾಡಿದ ನ್ಯಾಯ ಅಲ್ಲ. ಇದು ಒಂದು ಮಗುವಿಗೆ ಚಿವುಟಿಸಿ ಅವರನ್ನು ಹೊಡೆದು ಮತ್ತೆ ಖಾಲಿ ಹಾಲಿನ ಬಾಟ್ಲಿ ಬಾಯಿಗೆ ಕೊಟ್ಟಾಗೆ ಆಯ್ತು. ಆ ಮಗುಗೆ ಅದು ಹಾಲು ಇದೆಯಾ ನೀರು ಇದೆಯಲ್ಲ ಅಂತ ಗೊತ್ತಿಲ್ಲ, ಅದನ್ನು ಚಿಮುಕೊಂಡು ಇದೆ. ಅದೇ ತರ ಆಯ್ತು ನಮ್ಮ ಅವಸ್ಥೆ. ಯಾವುದನ್ನು ನಾವು ಸರಿಯಾಗಿ ಅದನ್ನು ನೋಡದೆ ಅನಲೈಸ್ ಮಾಡದೆ ನಾವು ಕೃತಜ್ಞತೆ ಸಲ್ಲಿಸಿದ್ರೆ ಹೀಗೇನೆ ಆಗುದು. ಮತ್ತೆ ಈ ಲೇಡಿ ಡಾನ್ ಮೇಲೆ ಇವತ್ತು FIR ಫೈಲ್ ಮಾಡಲಿಕ್ಕೆ ನಮ್ಮ ಇಬ್ಬರು ಯುವತಿಯರು ಹೋಗಿದ್ದಾರೆ. ಅದು FIR ಫೈಲ್ ಆಯ್ತಾ, ಅವರನ್ನು ಅರೆಸ್ಟ್ ಆಯ್ತಾ ಗೊತ್ತಿಲ್ಲ. ಆದರೆ ಹಿಂದಿನ 5 ವರ್ಷದಿಂದ ಅವರು ತಪ್ಪಿಸ್ಕೊಂಡು ಎಬ್ಸ್ಕಾಂಡಿಂಗ್ ಮಾಡ್ತಾ ಇದ್ದಾರೆ. ಯಾವ ಕೇಸ್ನಲ್ಲಿ ಕೂಡ ಅವರನ್ನು ಸಿಕ್ಕಿಸಿ ಹಾಕಲಿಲ್ಲ ಪೊಲೀಸ್ನವರು. ಪೊಲೀಸ್ ಎದುರಿಗೇನೆ ಮೊನ್ನೆ ಅವರು ಈ ಸಿಸ್ಟರ್ಸ್ನವ್ರ ಮೇಲೆ ಹಲ್ಲೆ ಮಾಡುವಾಗ ಅವರಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡುವಾಗ ಆ ಪೊಲೀಸ್ನವರು ಆಚೆ ಮುಖ ಮಾಡಿ ನಿಂತರು. ಮತ್ತೆ ಈ ಸಿಸ್ಟರ್ಸನ್ನೇ ಅವರು ಅರೆಸ್ಟ್ ಮಾಡಿಬಿಟ್ರು. ನಾವು ಹೇಳಿದ್ದು ಇಷ್ಟೇ, ನಾವು ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ನಮ್ಮ ಸಂವಿಧಾನದ ಆರ್ಟಿಕಲ್ 25ರ ಪ್ರಕಾರ ನಮ್ಮ ಧರ್ಮ ನಂಬುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಎಲ್ಲ ಹಕ್ಕುಗಳನ್ನು ನಮಗೆ ಈ ಸಂವಿಧಾನದಲ್ಲಿ ಕೊಟ್ಟಿದ್ದೇವೆ. ಹಾಗಾದ್ರೆ ನಾವು ಯಾಕೆ ಹೆದರ್ಕೊಂಡು ಹೋಗ್ಬೇಕು? ನಾವು ಕ್ರಿಶ್ಚಿಯನ್ಸರು, ನಾವು ಯೇಸು ಕ್ರಿಸ್ತ ನಂಬೋರಂತ ಭಯ ಪಡದೆ ಹೇಳಲಿಕ್ಕೆ ನಮ್ಗೆ ಏನು ಭಯವಾಗಿದೆ? ನಮಗೆ ಸಂವಿಧಾನ ತಿಳಿಲಿಲ್ಲ, ಅದಕ್ಕಾಗಿ ನಾವು ಹೆದರ್ತೇವೆ. ಸಂವಿಧಾನವನ್ನು ಬೈಪಾಟ್ ಮಾಡಿ
ಬೈಬಲ್ ಹೇಗೆ ನೀವು ಕಲಿತೀರಿ ಅದೇ ಥರ ನೀವು ಸಂವಿಧಾನವನ್ನು ಓದಿದರೆ ಖಂಡಿತವಾಗಿ ನಿಮಗೆ ಧೈರ್ಯ ಬರ್ಬೋದು. ಸಂವಿಧಾನದಲ್ಲಿ ನಮಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಹಕ್ಕುಗಳಿವೆ. ಹಾಗೇನೆ ಆರ್ಟಿಕಲ್ 19 ಹೇಳ್ತದೆ ಭಾರತದ ದೇಶದ ಯಾವ ಮೂಲೆಯಲ್ಲೂ ಕೂಡ ನಾವು ಕೆಲಸ ಹುಡ್ಕೊಂಡು ಹೋಗ್ಬೋದು. ವಿ ಕ್ಯಾನ್ ಸೀಕ್ ಎ ಲೈವ್ಲಿಹುಡ್ ಇನ್ ಎನಿ ಕಾರ್ನರ್ ಆಫ್ ದ ಕಂಟ್ರಿ. ಯಾರು ನಮ್ಮನ್ನು ಅಡ್ಡಪಡಿಸ್ಲಿಕ್ಕೆ ಆಗೋದಿಲ್ಲ. ನೀವು ಉತ್ತರ ಭಾರತವ, ನೀವು UPವ, ನೀವು ಕರ್ನಾಟಕದ ಕನ್ನಡಿಗವ, ನೀವು ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾರು ನಮ್ಮನ್ನು ನಿರ್ಬಂಧಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಹಕ್ಕು ನಮಗೆ ಸಂವಿಧಾನದಲ್ಲಿ ಇದೆ. ನಾವು ಕೆಥಲಿಕರು ಕ್ರಿಶ್ಚಿಯನ್ಸರು ಅಂತ ಹೇಳಿ ನಾವು ಬೇಕಷ್ಟು ಸಮಾಜ ಸೇವೆಗಳನ್ನು ಇಲ್ಲಿ ಮಾಡಿದ್ದೇವೆ. ಸಿಸ್ಟರ್ ಮತ್ತು ಫಾದರ್ ಡೊಮಿನಿಕ್ ಅವರು ವಿವರವಾಗಿ ನಮ್ಮ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಮತ್ತು ಪ್ರತ್ಯೇಕವಾಗಿ ಹೆಣ್ಣು ಮಗುವಿಗೆ ಕೊಡುವ ಶಿಕ್ಷಣದಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಇಡೀ ದೇಶದಲ್ಲಿ ಎಷ್ಟು ಸಂಸ್ಥೆಗಳಿವೆ ಅಂತ ಅವರು ಹೇಳಿದರು. ನೀವು ಸರಿಯಾಗಿ ನೋಡಿದರೆ ಈ ಫಿಗರ್ಸ್, ನಮ್ಮ ಈ ದೇಶದಲ್ಲಿ 55,000 ಕ್ರಿಶ್ಚಿಯನ್ ಶಾಲೆಗಳಿವೆ. ಎಷ್ಟು? 55,000 ಕ್ರಿಶ್ಚಿಯನ್ ಶಾಲೆಗಳಿವೆ. ಇದರಲ್ಲಿ 25 ಮಿಲಿಯನ್ ಮಕ್ಕಳು ಕಲಿತಾ ಇದ್ದಾರೆ. ಹಾಗೇನೆ ನಮ್ಮ ಇಡೀ ದೇಶದಲ್ಲಿ 3,000 ಹಾಸ್ಪಿಟಲ್ ಮತ್ತು ಹೆಲ್ತ್ ಸೆಂಟರ್ಸ್ ಇದೆ ಕ್ರಿಶ್ಚಿಯನ್ನರು ನಡೆಸೋದು. ಇದರಲ್ಲಿ 60% ಹಾಸ್ಪಿಟಲ್ ರೂರಲ್ ಅಂದರೆ ಹಳ್ಳಿಗಳಲ್ಲಿವೆ. ಹಾಗೆಯೇ ನಮ್ಮ ಶಾಲೆಗಳು ಕೂಡ 70% ಹಳ್ಳಿಗಳಲ್ಲಿವೆ. ನಾವು ಸೇವೆಗಾಗಿ ನಮ್ಮ ಧರ್ಮ ಬಗೆಯವರು, ನಮ್ಮ ಧರ್ಮಗುರುಗಳು, ನಮ್ಮ ಮಿಷನರಿಗಳು ಈ ದೇಶದಲ್ಲಿ ಸೇವೆ ಕೊಟ್ಟದ್ರಿಂದ, ನಿಸ್ವಾರ್ಥ ಸೇವೆ ಕೊಟ್ಟದ್ರಿಂದ ಇಲ್ಲಿ ಶಿಕ್ಷಣ ಬಂದಿದೆ. ವೈದ್ಯಕೀಯದಲ್ಲಿ ಉತ್ತಮ ನಮಗೆ ರೋಗಗಳಿಗೆ ಗುಣ ಆಗಲಿಕ್ಕೆ ನಮಗೆ ಮದ್ದು ಸಿಗ್ತಾ ಇದೆ. ಹಾಗೆಯೇ ಸಮಾಜ ಸೇವೆಯಲ್ಲಿ ನಮ್ಮ ಬುದ್ಧಿಮಾಂದ್ಯ ಮಕ್ಕಳಾಗಲಿ, ಹ್ಯಾಂಡಿಕ್ಯಾಪ್ಟ್ ಆಗಲಿ, ಪ್ರಾಯದವ್ರಿಗಾಗಲಿ ಭಾಳ ಒಳ್ಳೆಯ ಸರ್ವಿಸನ್ನು ಅವರು ಕೊಡ್ತಾ ಇದ್ದಾರೆ. ಇದರ ಅರ್ಥ ಇಡೀ ಭಾರತದಲ್ಲಿ ನಮ್ಮ ಈ ಧರ್ಮ ಭಗಿನಿಯರು ಹಾಗೂ ಧರ್ಮಗುರುಗಳ ಸೇವೆಯಿಂದ ನಮ್ಮ ಇಡೀ ಭಾರತದ ಪ್ರಜೆಗಳ ಜೀವನವನ್ನು ಸುಧಾರಿಸಿಕೊಂಡಿದೆ ಮತ್ತು ಒಂದು ಒಳ್ಳೆಯ ಬದುಕನ್ನು ಅವರು ಕಟ್ಟಿಕೊಳ್ತಾ ಇದ್ದಾರೆ. ನಾವು ಇವತ್ತು ಪ್ರತಿಭಟನೆ ಮಾಡುವುದು ನಮಗೆ ಆದ ಅನ್ಯಾಯದ ವಿರೋಧ. ನಮ್ಮ ಇಡೀ ಕ್ಯಾಥಲಿಕ್ ಧರ್ಮಕ್ಕೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಆದ ಅನ್ಯಾಯ ವಿರೋಧ ನಾವು ಧ್ವನಿ ಎತ್ತಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ನಮ್ಮ ಮೇಲೆ ನಿರಂತರವಾಗಿ ನಡೆಯುವ ಹಲ್ಲೆಗಳು, ನಮ್ಮಲ್ಲಿ ನಿರಂತರವಾಗಿ ನಮ್ಮ ಮೇಲೆ ಅವರು ಮಾಡುವ ಆರೋಪಗಳನ್ನು ಪ್ರತಿಭಟಿಸಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನಾವು ಇವತ್ತು ಮಾಡಬೇಕಾದ ಅಷ್ಟೇ, ನಮ್ಮನ್ನು ನೀವು ಕೆಳಗಿನವರು ಬಹಳ ವೀಕ್ ಆಗಿ ನೀವು ಕಾಣಬೇಡಿ. ನಾವು ಸಿಸ್ಟರ್ ಹೇಳಿದ ಹಾಗೆ ನಮ್ಮ ಮಹಿಳೆಯರು ಆಗಲಿ ಪುರುಷರಾಗಲಿ ನಾವು ಅಬಲರಲ್ಲೂ ನಾವು ಸಬಲರು. ನಾವು ಈ ನಮ್ಮ ಕರಾವಳಿಯ ವೀರರಾಣಿ ಅಬ್ಬಕ್ಕ ಅವರ ಸಂತತಿಗೆ ಅಬ್ಬಕ್ಕ ಅವರನ್ನು ಒಂದು ಮಾದರಿಯಾಗಿ ನೋಡಿಕೊಂಡು ಜೀವಿಸಿದ ನಾವು ಈ ಕರಾವಳಿಯವರು ಯಾವುದೂ ಕೂಡ ಕಠಿಣ ಸವಾಲನ್ನು ಎದುರು ಮಾಡಲಿಕ್ಕೆ ಖಂಡಿತವಾಗಿಯೂ ನಾವು ತಯಾರಾಗಿದ್ದೇವೆ. ಇವತ್ತು 2 ಸಿಸ್ಟರ್ಸ್ನವರಿಗೆ ಅವರು ಜಾಮೀನು ಕೊಟ್ಟರು. ಆದರೆ ಕಳೆದ 10 ವರ್ಷಗಳಿಂದ UP ಜೈಲ್ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯದ ಜೈಲ್ಗಳಲ್ಲಿ 100ಗಿಂತ ಹೆಚ್ಚು ಪಾಸ್ಟರ್ಸ್ಗಳು ಅಂದರೆ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಬೇರೆ ಅವರು ಕ್ಯಾಥಲಿಕರಾಗ್ಬೋದು, ಪ್ರೊಟೆಸ್ಟೆಂಟ್ಸ್ ಆಗ್ಬೋದು, ಬೇರೆ ಬೇರೆ ಪಂಗಡಕ್ಕೆ ಸೇರಿದವರಾಗ್ಬೋದು. ಆದರೆ ಅವರು ಎಲ್ಲರೂ ಒಂದೇ ಹೇಳೋದು, ಯೇಸು ಕ್ರಿಸ್ತರ ಬಗ್ಗೆ ನಂಬಿಕೆಗಳನ್ನು ಜನರಿಗೆ ತಿಳಿಸಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಅನುಯಾಯಿಗಳು ಅವರನ್ನು ಬಂಧನದಲ್ಲಿ ಇಟ್ಟು ಅವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಈ BJP ಸರ್ಕಾರ ಬಂದಾಗ ನಾವು ಯಾವಾಗಲೂ ನೋಡ್ಬೋದು, ಅವರ ಕಾರ್ಯಕರ್ತರಿಗೆ ಅವರು ಟಾಸ್ಕ್ ಕೊಡ್ತಾರೆ. ನೀವು ಮೊಬೈಲ್ನಲ್ಲಿ ನಮ್ಮ ಮಕ್ಕಳು ಟಾಸ್ಕ್ ಮಾಡುವುದನ್ನು ನೋಡಿದ್ದೀರಿ. ಆದರೆ BJP ಕಾರ್ಯಕರ್ತರಿಗೆ ಬೇರೆ ಏನು ಕೆಲಸ ಇರೋದಿಲ್ಲ. ಅಲ್ಪಸಂಖ್ಯಾತರಿಗೆ, ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ಸರಿಗೆ ಹಲ್ಲೆ ಮಾಡುವುದೇ ಅವರಿಗೆ ಟಾಸ್ಕ್. ಅವರ ಮೇಲೆ ಆರೋಪಗಳನ್ನು ಹೊರಿಸಿದೇ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತು ಈ ರಿಪೋರ್ಟ್ ಕಾರ್ಡ್ ಅನ್ನು ಅವರ ಸೀನಿಯರ್ಸ್ಗೆ ಅವರು ತೋರಿಸ್ಬೇಕು. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಹಲ್ಲೆ ಮಾಡಿದ್ದೇನೆ, ಇಷ್ಟು ಜನರನ್ನು ನಾನು ಅಟ್ಟಿಸಿ ಜೈಲಿಗೆ ಹಾಕಿದ್ದೇನೆ. ಇದೇ ಅವರದ್ದು ಮೇನ್ ಕೆಲಸ ಆಗಿರ್ತದೆ. ಸೊ ನಾವು ಹೇಳೋದಿಷ್ಟೇ, ಸಂವಿಧಾನದಲ್ಲಿ ಇದ್ದ ಎಲ್ಲ ಹಕ್ಕುಗಳನ್ನು ನಮಗೆ ಸಿಗಲೇಬೇಕು. ನಾವು ಕೂಡ ಭಾರತೀಯ ಪ್ರಜೆಗಳು. ನಿಮಗೆ ಎಷ್ಟು ಈ ಭಾರತದಲ್ಲಿ ಹಕ್ಕಿದೆ ಅಷ್ಟೇ ಹಕ್ಕು ನಮಗೂ ಇಲ್ಲಿದೆ. ನಾವು ಭಾರತೀಯರು, ಸಂವಿಧಾನದ ಪ್ರಕಾರ ನಾವು ಈ ದೇಶದ ನಾಗರಿಕರು.
ನಮ್ಮಿಂದ ನಮ್ಮ ಹಕ್ಕುಗಳನ್ನು ಕಿತ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸೊ ನಾವು ಈ ಅಧಿಕಾರಿಗಳಿಗೆ, ಪೊಲೀಸ್ ಆಫೀಸರ್ಗಳಿಗೆ ನಮ್ಮನ್ನು ಆಳುವವರಿಗೆ ಹೇಳುವುದು ಇಷ್ಟೇ, ನೀವು ಬೇರೆ ಯಾವ ಪುಸ್ತಕಗಳನ್ನು ನೋಡಬೇಡಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಡಳಿತ ಮಾಡಿ. ಖಂಡಿತವಾಗಿ ಈ ಭಾರತದಲ್ಲಿ ಸುಧಾರಣೆ ತರಲಿಕ್ಕೆ ಸಾಧ್ಯತೆ ಇದೆ, ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ನಾಗರಿಕರು ಐಕ್ಯತೆಯಿಂದ ಮತ್ತೆ ಸೌಹಾರ್ದತೆಯಿಂದ ಜೀವಿಸಬೇಕಾದ್ರೆ ನಮಗೆ ಸಂವಿಧಾನ ಒಂದೇ ರಕ್ಷಣೆ ಅಂತ ನಾವು ತಿಳಿಬೇಕು. ಇವತ್ತು ನಮ್ಮ ಡಿಮಾಂಡ್ಗಳೇನು, ನಾವು ಇವತ್ತು ಈ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದು ಯಾಕೆಂದರೆ ಇದಕ್ಕೆ ಒಂದು ಕನ್ಕ್ಲೂಷನ್, ನಮ್ಮ ಒಂದು ಡಿಮಾಂಡ್ ಇರಬೇಕು. ಇವತ್ತಿಲ್ಲಿ ಬಂದು ಸೇರಿ ಪ್ರತಿಭಟನೆ ಮಾಡಿ ಮನೆಗೆ ಹೋಗುದಲ್ಲ, ನಾವು ಇದರಿಂದ ಏನು ಸಾಧಿಸ್ತೇವೆ. ನಾವು ಇವತ್ತು ಕೇಳೋದು ಒಂದೇ, ನಮ್ಮ ಸರ್ಕಾರ ಹತ್ರ, ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ಕೇಳೋದಿಷ್ಟೇ, ಧರ್ಮ ಭಗಿನಿಯರ ಬಂಧನದ ಸಮಯ, ಅವರು ಕಷ್ಟದಲ್ಲಿ ಇದ್ದ ಸಮಯ ಮತ್ತು ಬಿಡುಗಡೆಗೊಳ್ಳುವ ಸಮಯ, ಅವರನ್ನು ಯಾವ ರೀತಿ ನಡೆಸಿಕೊಂಡ್ರು ಎನ್ನುವುದನ್ನು ಬಹಿರಂಗವಾಗಿ ಹೇಳಿಕೊಳ್ಳಲು ಅವರಿಗೆ ಅವಕಾಶ ಮಾಡಿಕೊಡಬೇಕು. ಅವರಿಗೆ ಅತ್ಯಾಚಾರದಂಥ ಕಠಿಣ ಬೆದರಿಕೆಗಳನ್ನು ಹಾಕಿದ ದುಷ್ಟರನ್ನು ಬಂಧಿಸಿ ಅವರನ್ನು ಕಠಿಣ ವಿಚಾರಣೆಗೊಳಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾರ ಮೇಲೆ? ಲೇಡಿ ಡಾನ್ ಜ್ಯೋತಿ ಶರ್ಮಾ ಮತ್ತು ಅವರ ಪಂಗಡದವರ ಮೇಲೆ ಸರ್ಕಾರ ಅವರನ್ನು ಬಂಧಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಾನವ ಕಳ್ಳ ಸಾಗಣೆ ಅಂತ ಆಧಾರರಹಿತ ಗಂಭೀರ ಆರೋಪಗಳನ್ನು ಮಾಡುವವರು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಇದು ಬರೀ ಜ್ಯೋತಿ ಶರ್ಮಗೆಲ್ಲ, ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲಿ ಸುಳ್ಳು ಆರೋಪಗಳನ್ನು ಮಾಡಿ ನಮ್ಮ ಧರ್ಮ ಭಗಿನಿಯರು, ಧರ್ಮಗುರುಗಳು, ಕ್ರೈಸ್ತರು ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಸುಳ್ಳು ಆರೋಪಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ನಿವಾರಣೆಗೊಳಿಸಬೇಕು. ನಾವು ಅವರು ಹೇಳಿದ ಪ್ರಕಾರ ನಿರಂತರವಾಗಿ ಮತಾಂತರ ಮಾಡಿದರೆ, ಫಾದರ್ ಹೇಳಿದ್ರು ನಾವೀಗ 3%ನಿಂದ 2% ಬಂದಿದ್ದೇವೆ. ಇಡೀ ದೇಶದಲ್ಲಿ ಈ ಜನಸಂಖ್ಯೆಯಲ್ಲಿ ಕ್ರೈಸ್ತರು ಇರೋದು ಬರೀ 2%, ಕರ್ನಾಟಕದಲ್ಲಿ ಇರೋದು ನಾವು 4%. ಹಾಗಾದರೆ ಇದನ್ನೇ ನೀವು ನೋಡಿ, ಎಲ್ಲಿ ನಾವು ಯಾರಿಗೆ ನಾವು ಮತಾಂತರ ಮಾಡಿದ್ದೇವೆ? ಮತಾಂತರ ಮಾಡಿದರೆ ನಮ್ಮ ಜನಸಂಖ್ಯೆ ಯಾಕೆ ಕಮ್ಮಿ ಆಗ್ತಾ ಬರ್ತಾ ಇದೆ? ಇದನ್ನೊಂದು ಆಲೋಚನೆ ಮಾಡೋದು ಬಹಳಷ್ಟು ಅಗತ್ಯ ಇದೆ. ಇಲ್ಲಿ ಸೇರಿದ ನಿಮ್ಮೆಲ್ಲರಿಗೂ ಇವತ್ತಿನ ಈ ಹೋರಾಟ ಕಡೆಯ ಹೋರಾಟ ಅಲ್ಲ. ನಮಗೆ ಜಯ ಸಿಗುವವರೆಗೆ, ನಮ್ಮ ಕ್ರಿಶ್ಚಿಯನ್ಸರಿಗೆ ಇಡೀ ದೇಶದಲ್ಲಿ ಬೇರೆ ಧರ್ಮದ ಜನರಾಗಿ ಸಮಾನವಾಗಿ ಜೀವಿಸಲಿಕ್ಕೆ ಅವಕಾಶ ಸಿಗುವವರೆಗೆ ನಮ್ಮ ಹೋರಾಟ ನಡೆಯಲಿ ಅಂತ ಹೇಳಿ, ನಿಮ್ಗೆಲ್ರಿಗೂ ಈ ಭಾರತ ದೇಶದ ಪ್ರಜೆಗಳಿಗೆ ನಾನು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಯುತ ರಾಯ್ ಕಸ್ತಲವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ, ಕ್ರೈಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್, ಇದರ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಸ್ಟ್ಯಾನಿಲೋಬ್ರವರು. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಈ ಸಂಜೆಯ ನಮನಗಳು. ಫಾದರ್, ಸಿಸ್ಟರ್ ಹಾಗೂ ನನಗಿಂತ ಮೊದಲು ಮಾತಾಡಿದವರು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಪುನಃ ಅದನ್ನೇ ನಾನು ಉಚ್ಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ನೀವು ನೋಡಿದ್ದೀರಾ ಟಿವಿಯಲ್ಲಿ, ಕೆಲವರಿಗೆ ತುಂಬ ಸಂತೋಷವಾಗಿದೆ. ನಾನು ನಿನ್ನೆ ಒಂದು ಚರ್ಚಿಗೆ ಹೋಗಿದ್ದೆ. ನಾನು ಹೇಳಿದೆ, ಕೆಲವರು ನಮ್ಮ ಕ್ರಿಶ್ಚಿಯನ್ನರು ಎಷ್ಟು ಮುಗ್ಧರು ಅಂತ ಹೇಳಿದರೆ, ಸಿಸ್ಟರ್ಗಳಿಗೆ ಜಾಮೀನಾಗಿದೆ, ಇನ್ನು ಯಾಕೆ ಪ್ರತಿಭಟನೆ? ಸಿಸ್ಟರ್ಗಳಿಗೆ ಜಾಮೀನು ಸರ್ಕಾರ ಕೊಟ್ಟಿದ್ದಲ್ಲ, ಸರ್ಕಾರ ರಿಲೀಸ್ ಮಾಡಿದ್ದಲ್ಲ, ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿದ್ದು ಹಿಂದೆ ತಗೊಂಡಿದ್ದಲ್ಲ. ನಮ್ಮವರು ಅವರಿಗೆ ಬೇಲನ್ನು ತಗೊಂಡಿದ್ದಾರೆ, ನಮ್ಮವರು ಲಾಯರನ್ನು ಇಟ್ಕೊಂಡು ಅವರನ್ನು ಬೇಲ್ ತಗೊಂಡು ಅವರಿಗೆ ಜಾಮೀನಿನ ಮೇಲೆ ಬಿಡಿಸಿದ್ದಾರೆ. ಸರ್ಕಾರ ಮೊಕದ್ದಮೆಯನ್ನು ಹಿಂದೆ ತಗೊಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಬಹುದಿತ್ತು. ಕೆಲವರನ್ನು ನಾನು ನೋಡಿದ್ದೇನೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಈಗ ರಾಯ್ ಸರ್ ಹೇಳಿದ್ರಲ್ಲ, ಅಭಿನಂದನೆಯನ್ನು ಯಾಕೆ ಸಲ್ಲಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಮುಗ್ಧರಂತ ಹೇಳಿದರೆ ನಮ್ಮ ಕ್ರಿಶ್ಚಿಯನ್ನರು, ಅವ್ರಿಗೆ ಸರಿಯಾಗಿ ಅರ್ಥ ಮಾಡಲಿಕ್ಕೆ ಗೊತ್ತಿಲ್ಲ, ಸರಿಯಾಗಿ ಎಲ್ಲ ಮೆಸೇಜ್ ಓದಲಿಕ್ಕೆ ಗೊತ್ತಿಲ್ಲ. ಹೆಡ್ಲೈನ್ಸ್ ನೋಡಿ ನಂಬ್ತಾರೆ. ಇದು ನಂಬಬೇಡಿ. ಹೀಗೆ ನಂಬಿಯೇ ನಾವು ಈ ತರ ಇಲ್ಲಿ ರೋಡಲ್ಲಿ ನಿಲ್ಬೇಕಾಗಿದೆ. ಈ ಸುಡು ಬಿಸಿಲಲ್ಲಿ ನಾವು ಬಂದು ನಿಂತ್ಕೊಳ್ಬೇಕಾಗಿದೆ.
ಯಾಕಂದ್ರೆ ನಾವು ನಂಬಿಕೆಯನ್ನು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ನಾವು ಈ ದೇಶದ ಪ್ರಜೆಗಳಂತ ಅವ್ರಿಗೆ ಗೊತ್ತಿದೆ. ಅವರ ಮೇಲೆ ಅವರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅದು ಸಹ ನಮ್ಮ ಹತ್ರ ಇದೆ. ಅವರ ಆಧಾರ್ ಕಾರ್ಡ್ ಅವರ ಹತ್ರ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ಹತ್ರ ರೇಷನ್ ಕಾರ್ಡ್ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ವೋಟರ್ ಐಡಿ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ನಮ್ಮ ಹತ್ರ ಸಹ ಇದೆ. ಎಲ್ಲ ಈ ದೇಶದಲ್ಲಿ ಏನು ಹಕ್ಕಿದೆ ಅದೆಲ್ಲ ನಮ್ಮ ಹತ್ರ ಸಹ ಇದೆ. ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾಕೆ? ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡದೇ ಇರೋದರಿಂದ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮುಕ್ತ ಸಿಸ್ಟರ್ಗಳನ್ನು ಜೈಲಿಗೆ ತಳ್ಳಿದ್ರು. ಅವರ ಸ್ಟೇಟ್ಮೆಂಟ್ ಅನ್ನು ತಗೊಳ್ಳಿಲ್ಲ. ಆ ಗುಂಡಗಳ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಪೊಲೀಸರು, ಛತ್ತೀಸ್ಗಢ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು, ಅವರನ್ನು ಜೈಲಿಗೆ ಕಳಿಸಿದ್ರು. ಆದ ನಂತರ ಅವರಿಗೆ ಬೇಲ್ ಸಿಕ್ಕಿತ್ತು, ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಿದ ನಂತರ ಹುಡುಗಿಯರು ಸ್ಟೇಟ್ಮೆಂಟ್ ಕೊಡುವಾಗ ಇವರು ಹೇಳ್ತಾರೆ ಅವರ ಹತ್ರ ಬಲವಂತವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರ ಹತ್ರ ಅಂತ ಹೇಳ್ತಾ ಇದ್ದಾರೆ. ಯಾರು ಅವರನ್ನು ಒಳಗಿಟ್ಟಿದ್ರು? ಇದೇ ಜ್ಯೋತಿ ಶರ್ಮಾ ಮತ್ತೆ ಅವರ ಗುಂಡಗಳನ್ನು ಬಂಧಿಸಿ ಒಳಗಿಟ್ಟಿದ್ದು. ಯಾಕಂತ ಹೇಳಿದ್ರೆ ಅವರೆಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಪೊಲೀಸರ ಹತ್ರ ಇಲ್ಲದ ಸಿಸ್ಟರ್ಗಳು ಹೊರಗೆ ಬರಬಹುದು, ಸಿಸ್ಟರ್ಗಳ ಹತ್ರ ಹಾಕಿದ ಕೇಸನ್ನು ವಾಪಸ್ ತೆಗಿಬಹುದು ಅಂತ ಹೆದರಿಕೆಯಿಂದ ಅವರನ್ನು ಬಂಧಿಸಿಟ್ಟಿದ್ರು. ಇವ್ರಿಗೆ ಬೇಲ್ ಸಿಕ್ತಂತ ಹೇಳುವಾಗ ಇವರು ಹೊರಗೆ ಬಿಟ್ಟಿದ್ದಾರೆ. ಹೊರಗೆ ಬಂದ ತಕ್ಷಣ ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಕಂಪ್ಲೇಂಟ್ ಕೊಟ್ಟು ಆದ ನಂತರ ಸಹ ಇವರು ಮಾಧ್ಯಮ ಮುಖಾಂತರ ಜ್ಯೋತಿ ಶರ್ಮಾ ಅವರ ಗುಂಡಗಳು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಛತ್ತೀಸ್ಗಢ ಪೊಲೀಸ್ ಅವರು ಹೇಳ್ತಾರೆ ನಮ್ಗೆ ಸಿಕ್ಲಿಲ್ಲ ಅಂತ. ಏನು ಸಿಕ್ಲಿಲ್ಲ? ಮಾಧ್ಯಮ ಮುಖಾಂತರ ಅವರು ಮಾತಾಡ್ತಾರೆ. ಫೋನ್ ಇದೆ, ಫೋನಲ್ಲಿ ಟ್ರ್ಯಾಕ್ ಮಾಡಿ ಅವರನ್ನು ಹಿಡಿಬಹುದು. ಯಾಕೆ ಹಿಡಿಲಿಲ್ಲ? ನಮ್ಮ ಕ್ರಿಶ್ಚಿಯನ್ ಅವರು ನಾವು ಮಾಡಿದ ಪ್ರತಿಭಟನೆ ಸಾಲದು, ನಾವು ಎದ್ದು ನಿಂತ್ಕೊಳ್ಬೇಕಾಗಿದೆ. ಎಲ್ಲ ಅವರಿಗೆ ಹೇಗೆ ಹಕ್ಕಿದೆ ಅದೇ ಹಕ್ಕು ನಮಗೆ ಇದೆ. ಅದನ್ನು ನಾವು ತೋರಿಸಿದ್ರೆ ಖಂಡಿತವಾಗಿ ಅವರನ್ನು ಬಂಧಿಸಬಹುದು. ಇಲ್ಲದ್ರೆ ಅವರು ಬೇಲ್ ತಗೊಂಡು ವಾಪಸ್ ಬರ್ಬೋದು. ಯಾಕಂತಂದ್ರೆ ಜೈಲಿಗೆ ಹೋಗದೆ ಅವ್ರಿಗೆ ಜಾಮೀನ್ ಮೇಲೆ ಬಿಡ್ಬೋದು. ಯಾಕೆ? ನಾವು ಹೋರಾಟವನ್ನು ತೀವ್ರಗೊಳಿಸಬೇಕಾಗ್ತದೆ. ಇಲ್ಲದ್ರೆ ನಮಗೆ ಈ ಹಕ್ಕನ್ನು ಅವರು ನಮ್ಮ ಹಕ್ಕನ್ನು ಕಸಿದುಕೊಳ್ಳೋಕೆ ಖಂಡಿತವಾಗಿ ಸಾಧ್ಯ ಇದೆ. ಅದು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಸಿಸ್ಟರ್ಗಳು ಎಲ್ಲಿದೆ? ಈ ದೇಶದಲ್ಲಿ ಒಂದೇ ಒಂದು ಅವರು ಇದನ್ನು ಕಂಪ್ಲೇಂಟ್ ಅನ್ನು ತೋರಿಸಿ, ಒಂದೇ ನಿರ್ದೇಶನವನ್ನು ತೋರಿಸಿ ಸಿಸ್ಟರ್ಗಳು ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಮಾಡಿದರಂತ ಹೇಳಿ ಎಲ್ಲಾದ್ರೆ ತೋರಿಸ್ಲಿ. ಸುಮ್ಮನೆ ಇಲ್ಲಾದ್ರೆ ಪೊಲೀಸ್ ಅವರು ಹೇಳಿದ ವಾಕ್ಯವನ್ನು ತಗೊಂಡು ಅವರನ್ನು ಜೈಲಿಗೆ ತಳ್ಳಿದ್ದಾರೆ. ಇದೇ ನಮ್ಮ ಸ್ವಲ್ಪ ಸಮಯ ಮೊದಲು ಉಡುಪಿಯಲ್ಲಿ ಇದೇ ತರ ನಮ್ಮ ಒಂದು ಕ್ರಿಶ್ಚಿಯನರ ಹುಡುಗಿಯನ್ನು ಇನ್ನೊಂದು ಧರ್ಮದವರು ಹುಡುಗ ತಗೊಂಡು ಹೋಗಿದ್ರು. ಅವಾಗ ಅವ್ರ ತಾಯಿಯವರು ಒಂದು ಕಂಪ್ಲೇಂಟ್ ತಗೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು ಹುಡುಗಿ ಅವಳ ಇಷ್ಟದಿಂದ ಅವಳು ಹೋಗಿದ್ದಾರೆ ಅಂತ. ಅದು ಹಾಗಾಗಿ ನೀವು ಕಂಪ್ಲೇಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಮೇಜರ್ ಅವರು ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ಪೊಲೀಸ್ ಅವರೇ ಯಾಕೆ ತಗೊಳ್ಳಿಲ್ಲ? ಯಾಕೆ ಅವರನ್ನು ಕರೆಸಿ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ? ಅವರು ಮತಾಂತರ ಮಾಡಿದ್ದು ನಾವಲ್ಲ. ನಾವು ಯೇಸು ಕ್ರಿಸ್ತರು ಏನ್ ಹೇಳಿದ್ದಾರೆ? ಇನ್ನೊಬ್ಬರನ್ನು ಪ್ರೀತಿಸಿ ಅದನ್ನು ನಾವು ಮಾತ್ರ ಮಾಡ್ತೇವೆ. ಮತಾಂತರ ನಾವು ಯಾರಾದ್ರೂ ಮಾಡುವುದಿಲ್ಲ. ಮತಾಂತರ ಎಲ್ಲ ಧರ್ಮದಲ್ಲಿ ಮತಾಂತರ ಆಗ್ತದೆ. ನಮ್ಮ ಖಾಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಅಲ್ಲ, ಎಲ್ಲ ಧರ್ಮದಲ್ಲಿ ಸಹ ಮತಾಂತರ ಆಗ್ತಾರೆ. ಹಾಗೆ ಇರುವಾಗ ನೀವು ಯಾಕೆ ನಮ್ಮ ಮೇಲೆ ಗುಬೆಯನ್ನು ಕೂರಿಸ್ತೀರಾ? ಇನ್ನು ಮುಂದೆ ಆದ್ರೆ ನೀವು ಗುಬೆಯನ್ನು ಕೂರಿಸೋದು ಬಿಟ್ಬಿಡಿ. ಕೆಲವು ವ್ಯಕ್ತಿಗಳು ಹೇಳ್ತಾರೆ, ಅಲ್ಲಿಯ ನಮ್ಮ ಕೇರಳದ ಎಲ್ಲ ಮುಖಂಡರು ಹೋಗಿ ಬಿಡಿಸ್ಕೊಂಡು ಬಂದಿದ್ದಾರೆ. ಯಾರು? ಅಲ್ಲಿ ಛತ್ತೀಸ್ಗಢದಲ್ಲಿ ರಾಜ್ಯ ಆಳುವಂತ ಪಕ್ಷದವರು ಇಲ್ಲಿಂದ ಹೋಗಿದ್ದಾರೆ, ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಯಾಕೆಂದ್ರೆ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಮೊಸಳೆ ಕಣ್ಣಿ ನೀರು ಸುರಿಸಿ ಈಗ ನಾಟಕ ಮಾಡ್ತಾ ಇದ್ದಾರೆ. ಸುಮ್ಮನೆ ಇನ್ನು ಅವರು ಚಾರ್ಜ್ ಶೀಟ್ ಸಲ್ಲಿಸಿದೆ. ಏನೆಲ್ಲ ಆರೋಪ ಮಾಡ್ತಾರೆ ಸಿಸ್ಟರ್ಗಳ ಮೇಲೆ ನೋಡ್ಬೇಕಾಗ್ತದೆ. ಅದಕ್ಕಾಗಿ ಮುಂದಿನ ದಿವಸದಲ್ಲಿ ನಾವು ಎಲ್ಲರೂ ಒಟ್ಟಿಗಾಗಿ ನಮ್ಮ ಹಕ್ಕಿಗಾಗಿ ಹೋರಾಡೋಣ ಅಂತ ಹೇಳಿ ನಮಗೆಲ್ಲರೂ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ? ನ್ಯಾಯ ಸಿಗುವವರೆಗೂ ಹೋರಾಟ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಮಾಜಿ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬರ್ ಅವರಿಗೆ ಧನ್ಯವಾದಗಳು. ಇನ್ಕಿಲಾಬ್ ಇನ್ಕಿಲಾಬ್ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಈಗ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ವಾಲ್ವಿನ್ ಡಿಸೋಜ್ ರವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ವೇದಿಕೆಯಲ್ಲಿದ್ದ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರು, ಪದಾಧಿಕಾರಿಗಳೇ, ಡಿಸಿಸಿನ ಪಿಆರ್ಒಗಳೇ, ಹಾಗೇನೆ ವೇದಿಕೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜಾತಿ ಮತ ಪಕ್ಷ ಬರೆದು ಸೇರಿದ ಜನರೇ,
25 ತಾರೀಕು ನಮ್ಮ ಕ್ರೈಸ್ತರಿಗೆ ಒಂದು ಕರಾಳ ದಿನ. ಗಾಂಧೀಜಿಯವರೊಂದು ಮಾತನ್ನು ಹೇಳಿದ್ರು, ಒಂದು ಮಂಗನ ಕಥೆಯನ್ನು ಹೇಳಿದ್ರು. ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟದನ್ನು ಕೇಳಬೇಡ. ಆದರೆ ಕೇಂದ್ರದಲ್ಲಿದ್ದ ಮಂಗನಿಗೆ ಇದು ಗೊತ್ತಾಗುವುದಿಲ್ಲ. ಕೇಂದ್ರದಲ್ಲಿದ್ದ ಮಂಗ ಇದು ಒಳ್ಳೆದನ್ನು ನೋಡುವುದಿಲ್ಲ, ಒಳ್ಳೆದನ್ನು ಮಾತಾಡುವುದಿಲ್ಲ, ಒಳ್ಳೆದನ್ನು ಕೇಳುವುದಿಲ್ಲ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಮಂಗನಿಗೆ ಗೊತ್ತಾಗ್ತಿದ್ರೆ ಇವತ್ತು ಇಬ್ಬರು ಸನ್ಯಾಸಿಯವರು ಜೈಲಿಗೆ ಹೋಗ್ತಿರ್ಲಿಲ್ಲ. ಕ್ರಿಶ್ಚಿಯನ್ರು ಮತಾಂತರ ಮಾಡಿದ್ರೆ ಈ 2% ನಿಲ್ತಿರ್ಲಿಲ್ಲ. ನಮ್ಮ ಸೇವಾ, ನಮ್ಮ ತ್ಯಾಗ, ನಾವು ಅಲ್ಪಸಂಖ್ಯಾತರಾಗಿರ್ಬಹುದು, ಆದರೆ ಬಹುಸಂಖ್ಯಾತರು ಮಾಡಿದ ಕೆಲಸದಕ್ಕಿಂತ ಹೆಚ್ಚು ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ ಸಿಸ್ಟರ್ ಹೇಳಿದ್ರು, ಅನಾಥರಿಗೆ, ಭೂಕಂಪದವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಮನೆ ಕೊಡುವವರು ನಾವು, ಅವರ ಆರೋಗ್ಯವನ್ನು ನೋಡುವವರು ನಾವು. ಆದರೆ ನಮಗೆ ಮತಾಂತರದ ಒಂದು ಪಟ್ಟಿ. ಮೊನ್ನೆ ಸಿಸ್ಟರ್ಗಳು ಮತಾಂತರ ಮಾಡ್ತಾರೆ ಅಂತ ಹೇಳಿ ಅವರ ಮೇಲೆ ಗೂಬೆ ಕೊಡಿಸಿದ್ರು. ನಾವು ಯಾರಿಗೆ ಮತಾಂತರ ಮಾಡುದು? ನಮ್ಮ ಮನೆಯವರಿಗೆ ನಾವು ಮತಾಂತರ ಮಾಡುದಾ? ಮಾನವ ಕಳ್ಳ ಸಾಗಣೆ, ನಮ್ಮ ಮನೆಯವರಿಗೆ ನಾವು ಕಳ್ಳ ಸಾಗಣೆ ಮಾಡುದಾ? ಈಗ ತಾನೇ ಸ್ಟ್ಯಾನಿಲ್ ಒಬ್ಬರವರು ಹೇಳಿದ್ರು, ಹೋದ ಸರಿ ಉಡುಪಿಯಲ್ಲಿ ಆದ ಪ್ರಸಂಗ, ನಾವು ಕಂಪ್ಲೇಂಟ್ ಕೊಡುವಾಗ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಎಲ್ಲಿ ಭದ್ರ ಹೋಗ್ಬೋದು, ಯಾರೊಟ್ಟಿಗೆ ಹೋಗ್ಬೋದು, ಯಾವ ಧರ್ಮವನ್ನು ಸ್ವೀಕರಿಸಬಹುದು, ಅವ್ರಿಗೆ ಒಂದು ಕಾನೂನು, ನಮ್ಗೆ ಒಂದು ಕಾನೂನಾ? ಹಾಗಾದ್ರೆ ಈ ಕೇಂದ್ರದಲ್ಲಿದ್ದ ಮಂಗನಿಗೆ ಇದು ಕಾಣುದಿಲ್ವಾ? ಯಾಕೆ ಕಾಣುವುದಿಲ್ಲ? ಯಾಕೆ ಅವರಿಗೆ ಕಣ್ಣಿಲ್ವಾ, ಕಿವಿಲ್ವಾ, ಬಾಯಿಲ್ವಾ? ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು. ಕೇರಳದ ಎಂಪಿಗಳು ಲೋಕಸಭೆಯಲ್ಲಿ ಗಲಾಟೆ ಮಾಡಿದ್ರು. ಅದೇ ರೀತಿ ವಂದನಾ ಕ್ಯಾರೆಟ್ ಹಾಗೇನೆ ಜಾನ್ ಬ್ರಿಟ್ಟಸ್ ಅವರು ಜೈಲಿಗೆ ಹೋಗಿ, ಹಾಗೇನೆ ಕೇರಳದ 5 ಎಂಪಿಗಳು ಕೇರಳಗೆ ಜೈಲಿಗೆ ಹೋಗಿ ಅವರು ಹೋರಾಟ ಮಾಡಿದ್ರು. ಇದರ ಹೋರಾಟದ ಫಲವಾಗಿ ತಾತ್ಕಾಲಿಕವಾಗಿ ನಮ್ಗೊಂದು ರಿಲೀಫ್ ಸಿಕ್ಕಿದೆ. ಈಗ ತಾನೇ ರಾಯ್ ಕಾಸ್ಟಲಿನ್ ಅವರು ಹೇಳಿದ್ರು, ಇದು ನಾವು ಸೆಲೆಬ್ರಿಟಿ ಮಾಡುದು ಸೆಲೆಬ್ರೇಷನ್ ಅಲ್ಲ, ನಮ್ಗೆ ಸಿಕ್ಕಿದ್ದು ತಾತ್ಕಾಲಿಕ ಬೇಲ್ ಮಾತ್ರ. ಅದು ಸಹ 50,000 ರೂಪಾಯಿ ಬೇಲ್ ಹಣ ಕೊಟ್ಟು ನಮ್ಮ ಕಣ್ಣಿಗೆ, ನಮ್ಮ ದುಃಖಕ್ಕೆ ಸ್ವಲ್ಪ ಒರೆಸಿದ್ದು ಮಾತ್ರ. ಇದು ರಾಜಕೀಯ. ಪ್ರತಿ ಸಾರಿ ಚುನಾವಣೆ ಬರುವಾಗ ಪುಲ್ವಾಮಾ ದಾಳಿ, ಹಾಗೇನೆ ಫಲ್ಗಾಮ್ ದಾಳಿ ಅಥವಾ ಕ್ರಿಶ್ಚಿಯನ್ ಮೇರೆ ದಾಳಿ, ನಾವೆಂದ್ರೆ ಒಂದು ಮುಗ್ಧರು. ನಮ್ಮ ಮುಗ್ಧತೆಯನ್ನು ಪ್ರಶ್ನಿಸಿ ನಮ್ಮನ್ನು ಇವರು ಉಪದ್ರ ಮಾಡುವುದು. ಈಗ ತಾನೇ ಸಿಸ್ಟರ್ ಹೇಳಿದ್ರು, ನಾವು ಒಂದು ಕಿಡಿ ಇಡೀ ದೇಶವನ್ನು ಹುಟ್ಟಿಸುತ್ತದೆ. ಹಾಗೇನೆ ನಾವು ಹರಿಯುವ ಒಂದು ನೀರು, ನಾವೀಗ ಕಟ್ಟಿ ನಿಂತಿದ್ದೇವೆ. ಈ ನಮ್ಮ ಅಣೆಕಟ್ಟು ಹೊಡೆದು ಹೋದ್ರೆ ನಿಮ್ಮನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತೇವೆ. ಹೆದರಬೇಡಿ, ನೀವು ನೆನೆಸಬೇಡಿ, ನಿಮ್ಮನ್ನು ಬಿಡುತ್ತೇವೆ ಎಂದೇಳಿ. ಆದುದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ, ಇಷ್ಟೇ ನಿರಪರಾಧಿಯಾದ ಸಿಸ್ಟರ್ಗಳನ್ನು, ಅವರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ತೆಗೆಯಬೇಕು, ಅವರನ್ನು ನಿರಪರಾಧಿಯಾಗಿ ಸಾಬೀತು ಮಾಡಬೇಕು, ಅವರಲ್ಲಿ ಚಾರ್ಜ್ ಶೀಟ್ ಆಗುವಾಗ ರಿಪೋರ್ಟ್ ಹಾಕಿಸಬೇಕು. ಇದು ನಮ್ಮ ಒತ್ತಾಯ. ಖಾಲಿ ನೀವು ಕಣ್ಣೊರೆಸುವ ಕೆಲಸವನ್ನು ಮಾಡಬೇಡಿ, ಚುನಾವಣೆಗೋಸ್ಕರ ಈ ಕೆಲಸವನ್ನು ಮಾಡಬೇಡಿ. ಆದುದರಿಂದ ಮಾತಾಡಲಿಕ್ಕೆ ತುಂಬಾ ಉಂಟು, ಆದ್ರೆ ನನಗೆ ಕೊಟ್ಟ ಸಮಯ ಮುಗಿತಾ ಬಂತು. ಆದುದರಿಂದ ತಾವುಗಳು, ನಾವು ಈ ಸಮಯದಲ್ಲಿ ನಾನು ಧನ್ಯವಾದವನ್ನು ಹೇಳಲೇಬೇಕು. ಯಾಕೆಂದು ಹೇಳಿದ್ರೆ, ನಮ್ಮ ಕೇರಳದ 5 ಎಂಪಿಗಳು, ವಂದನಾ ಕ್ಯಾರೆಟ್ ರವರು, ಜಾನ್ ಬ್ರಿಟ್ಟಸ್ ರವರು ನಮಗೋಸ್ಕರ ಲೋಕಸಭೆಯಲ್ಲಿ ಮಾತಾಡಿದ ರಾಹುಲ್ ಗಾಂಧಿ ಮತ್ತು ಅವರ ಪಂಗಡದವರಿಗೆ ನಾನು ಧನ್ಯವಾದ ಹೇಳಬೇಕು. ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಆದ ಅನ್ಯಾಯದಗೋಸ್ಕರ ಸಿಸ್ಟರ್ಗಳು ನಮ್ಮ ಚರ್ಮವನ್ನು ಸುಲಿದು ಅವರಿಗೆ ಚಪ್ಪಲ್ ಮಾಡಿ ಕೊಟ್ಟರು. ಅವರು ಕೊಟ್ಟ ತ್ಯಾಗ, ಬಲಿದಾನ ಕಡಿಮೆನೆ. ಅವರು ಯಾರು ದುಃಖದಲ್ಲಿದ್ದಾರೆ ಅವರ ಕಣ್ಣನ್ನು ಒರೆಸುವ ಒಂದು ಜನಾಂಗದವರು. ಮನೆ ಮಠವನ್ನು ಬಿಟ್ಟು
ದೇಶಕ್ಕಾಗಿ ಹೋರಾಡುವವರು, ದೇಶದ ನ್ಯಾಯಕ್ಕಾಗಿ ಹೋರಾಡುವವರು, ದೀನ ದಲಿತರಿಗೋಸ್ಕರ ಕೆಲಸ ಮಾಡುವವರು. ಆದುದರಿಂದ ನೀವು ಈಸ್ಟರ್ಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಮುಂದಿನ ದಿನದಲ್ಲಿ ಬಿ ರಿಪೋರ್ಟ್ ಆಗಿ ಸಿಸ್ಟರ್ಗಳನ್ನು ನಿರಪರಾಧಿಯೊಂದು ಸಾಬೀತು ಮಾಡುವವರೆಗೆ ನಾವು ಹೋರಾಟವನ್ನು ನಿರಂತರ ಮಾಡಬೇಕೆಂದು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ರಿಸ್ತರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ ಧಿಕ್ಕಾರ ಕ್ರಿಸ್ತರ ಮೇಲೆ ನಡೆಯುವ ದಾಳಿಗೆ ಧಿಕ್ಕಾರ ಧಿಕ್ಕಾರ ಕ್ರಿಸ್ತ ಜನರಿಗೆ ಬೇಕು ರಕ್ಷಣೆ, ಬೇಕೇ ಬೇಕು. ರಕ್ಷಣೆ ಬೇಕು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಆಲ್ವಿನ್ ಡಿಸೋಜಾ ಅವರಿಗೆ ಧನ್ಯವಾದಗಳು. ಈಗ ಈ ಪ್ರತಿಭಟನೆಯಲ್ಲಿ ಬಂದಂತ ತಮಗೆಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ಉದ್ದೇಶಿಸಿ ಮಾತನಾಡಿರುವವರು ನಮ್ಮ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿಯಾದಂತಹ ಶ್ರೀಮತಿ ವಿಲ್ಮಾ ಮುಂತಿರವರು. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರಾದ ಶ್ರೀ ಸಂತೋಷ್ ಡಿಸೋಜರವರು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವರಿಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕಥೋಲಿಕ್ ಸಭಾ ಇದರ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯವರಾದ ಶ್ರೀ ಪೌಲ್ ರಾಲ್ಫಿ ಡಿಕೋಸ್ಟರ್ ಅವರು ಇಂದಿನ ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು. ಸರ್, ತಮಗೂ ಧನ್ಯವಾದಗಳು. ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಯವರಾದ ಶ್ರೀ ರಾಯ್ ಕಾಸ್ಟಲಿನೋರವರು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟ ಇದರ ಅಧ್ಯಕ್ಷರಾದ ವಂದನೀಯ ಡೊಮಿನಿಕ್ ವಾಸ್ OCD ಫಾದರ್, ನಿಮಗೂ ಧನ್ಯವಾದಗಳು. ಸಿಸ್ಟರ್ ಸೆವರಿನ್ ಮಿನೇಜರ್ ಸೆಂಟ್ ಆನ್ಸ್ ಪ್ರೊವಿಡೆನ್ಸ್, ತಮಗೂ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಧನ್ಯವಾದಗಳು. ಕಥೋಲಿಕ್ ಸಭಾ ಮಾಜಿ ಅಧ್ಯಕ್ಷರಾದ ಶ್ರೀ ಶ್ರೇಣಿ ಲೋಬೋ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಡಿಸೋಜಾ, ತಮಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಆಧ್ಯಾತ್ಮಿಕ ನಿರ್ದೇಶಕರಾದ ವಂದನೀಯ ಡಾಕ್ಟರ್ JB ಸಲ್ಡನರ್ ಅವರಿಗೆ ಧನ್ಯವಾದಗಳು. ನಮ್ಮೊಂದಿಗೆ ಸಹಕರಿಸಿದ ಕೇಂದ್ರೀಯ ಮಹಿಳಾ ಸಂಘಟನೆ ICYM, ಭಾರತೀಯ ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟ ಮಂಗಳೂರು ಇದರ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ, ಮಹಿಳಾ ಹಾಗೂ ಲಾಯಿಕ ಆಯೋಗ ಮಂಗಳೂರು ಧರ್ಮ ಪ್ರಾಂತ್ಯ ಇವರಿಗೂ ಧನ್ಯವಾದಗಳು. ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಧರ್ಮ ಗುಳುಗರು ಹಾಗೂ ಧರ್ಮ ಭಗಿನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಮಾಜಿ ಅಧ್ಯಕ್ಷರಿಗೆ, ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ, ವಲಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಪ್ರತಿನಿಧಿಗಳಿಗೆ ಕಥೋಲಿಕ್ ಸಭಾದ ಪರವಾಗಿ ಧನ್ಯವಾದಗಳು. ಪಕ್ಷ ಭೇದವನ್ನು ಮರೆತು ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ಬಾಂಧವರಿಗೂ ಧನ್ಯವಾದಗಳು. ನಮಗೆ ಸೂಕ್ತ ಬಂದೋಬಸ್ತ್ ಒದಗಿಸಿದ ಪೊಲೀಸ್ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಕ್ರಿಸ್ತರ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಶಾಂತಿ ಸ್ಥಾಪನೆ ಆಗಲೇಬೇಕು, ಆಗಲೇಬೇಕು, ಶಾಂತಿ ಸ್ಥಾಪನೆ ಆಗಲೇಬೇಕು, ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ. ಎಲ್ಲ ಜನರಿಗೆ ಸರ್ವರಿಗೂ ಧನ್ಯವಾದ ಸಮರ್ಪಿಸಿದ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಕಾರ್ಯದರ್ಶಿಯಾದಂಥ ಶ್ರೀಮತಿ ವಿಲ್ಮಾ ಮುಂತಿರವರಿಗೆ ಧನ್ಯವಾದಗಳು. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲತಿ ತರಂಗ, ತವ ಶುಭ ನಾಮೆ ಜಾಹೆ तव शुभ आशीष मागे, गाये तव जय गाथा, जनगण मंगलदायक जय हे भारत भाग्य विधाता, जय हे
जय है जय है जय 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 है। बोलो भारत माता के, बोलो भारत माता के, बोलो भारत माता के। जय हिंद, जय हिंद, जय हिंद।